ಹಲೋ ಗೈಸ್, ನಿಮ್ಮೆಲ್ಲರಿಗೂ ಕೂಡ ಸ್ಟುವರ್ಟ್ ಲಿಟಲ್ ಅನ್ನೋ ಒಂದು ಮೂವಿ ತುಂಬಾ ಇಷ್ಟ ಆಗಿತ್ತು. ನಿಮ್ಮ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ನೆಲ್ಲ ಒಂದ್ಸಲಿ ರಿವೈಸ್ ಮಾಡ್ದಂಗಾಯ್ತು. ಅದೇ ರೀತಿ ಇದ್ರದ್ದು ಪಾರ್ಟ್ 2 ಬೇಕು ಬ್ರೋ ತಗೊಂಬನ್ನಿ ಅಂತ ಕೇಳ್ತಿದ್ರಿ. ನಿಮ್ಗೋಸ್ಕರ ಅಂತ ನಾನು ಇದ್ರದ್ದು ಪಾರ್ಟ್ 2 ಕೂಡ ತಗೊಂಡ್ಬಂದಿದ್ದೀನಿ. ಇವತ್ತು ನಾವು ನೋಡ್ತಾ ಇರೋ ಮೂವಿ ಕೂಡ ಇದೇನೆ, ಸ್ಟುವರ್ಟ್ ಲಿಟಲ್ 2 ಅಂತ. ಮುಂದೆ ನಮ್ ಸ್ಟುವರ್ಟ್ ನ ಲೈಫ್ ಅಲ್ಲಿ ಏನೇನಾಗುತ್ತೆ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ನೀವಿನ್ನೂ ಯಾರ್ಯಾರು ಇದ್ರ ಫಸ್ಟ್ ಪಾರ್ಟ್ ನೋಡ್ಕೊಂಡ್ ಬಂದಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಅದನ್ನು ಕೂಡ ನೋಡಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸರಿ, ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ನಾವು ಜಾರ್ಜ್ ನ ತಾಯಿ ಎಲೆನೋರ್ನ ನಾವು ನೋಡ್ತೀವಿ. ಮತ್ತೆ ಈ ಫ್ಯಾಮಿಲಿಗೆ ಇನ್ನೊಬ್ರು ಹೊಸೊಬ್ರು ಆಡ್ ಆಗಿರ್ತಾರೆ. ಅದ್ಯಾರಪ್ಪ ಅಂದ್ರೆ ಒಂದು ಪಾಪು ಆಡ್ ಆಗಿರುತ್ತೆ. ಇದ್ರ ಹೆಸರು ಮಾರ್ತಾ ಅಂತ. ಇದು ಎಲೆನೋರ್ದೇ ಒಂದು ಮಗು ಆಗಿರುತ್ತೆ. ಮತ್ತೆ ಈ ಕಡೆ ನಾವು ನಮ್ಮ ಹೀರೋ ಸ್ಟುವರ್ಟ್ ನ ನಾವು ನೋಡ್ತೀವಿ. ಸ್ಟುವರ್ಟ್ ಹಾಗೆ ಇದ್ಬಿಟ್ಟು ಜಾರ್ಜ್ ಹತ್ರ ಹೋಗ್ಬಿಟ್ಟು, ಲೋ ಇದಳು ಬೇಗ ಟೈಮ್ ಆಯ್ತು, ಫುಟ್ಬಾಲ್ ಮ್ಯಾಚ್ ಇದೆ ಇವತ್ತು ಅಂತ ಹೇಳಿದ ತಕ್ಷಣ ಅವನು ಕೂಡ ಅಲ್ಲೋ ನಂಗೆ ನೆಗಡಿ ಆಗಿದೆ ಬರಲ್ಲ ಅಂತ ಹೇಳ್ತಾನೆ. ಬಾ ನಾವೇನೋ ಒಂದು ಮಾಡೋಣ, ನಾವು ಗೆಲ್ಲೇಬೇಕು ಈ ಮ್ಯಾಚ್ ನ ಅನ್ಬಿಟ್ಟು ಆ ಒಂದು ಫುಟ್ಬಾಲ್ ಕಾಂಪಿಟೇಷನ್ ಹೋಗಕ್ಕೆ ರೆಡಿ ಆಗ್ತಾ ಇರ್ತಾರೆ. ಇವ್ರ ತಂದೆ ತಾಯಿಗಳು ಕೂಡ ಇವ್ರಿಗೆ ಒಂದು ಗುಡ್ಲ ಕೇಳ್ತಾ ಇರ್ತಾರೆ. ಆದ್ರೆ ಎಲೆನೋರ್ಗೆ ಸ್ಟುವರ್ಟ್ ಈ ಫುಟ್ಬಾಲ್ ಮ್ಯಾಚ್ ಅಲ್ಲಿ ಆಡೋದು ಇಷ್ಟ ಇರೋದಿಲ್ಲ. ಯಾಕೆಂದ್ರೆ ಅವನು ಚಿಕ್ಕಾಗಿರ್ತಾನೆ, ಆ ಮಕ್ಳು ಶೂಸ್ ಎಲ್ಲ ದೊಡ್ಡದಾಗಿರುತ್ತೆ. ಅವ್ರ ಕಾಲ್ ಮಧ್ಯೆ ಸಿಕ್ಕಾಕೊಂಡು ಚಟ್ನಿ ಆಗಿ ಹೋಗ್ಬಿಡ್ತಾನೆ ಇವನು ಅಂತ ಅವ್ರ ಹಸ್ಬೆಂಡ್ ಫ್ರೆಡ್ರಿಕ್ ಗೆ ಹೇಳ್ತಾ ಇರ್ತಾಳೆ, ಬೇಡ ಇವನ್ನ ಕಳ್ಸೋದು ಅಂತ. ಅದಕ್ಕೆ ಅವನು ಕೂಡ ನೀನು ತಲೆ ಕೆಡ್ಸ್ಕೊಂಬೇಡ, ಅವ್ನು ಆಲ್ರೆಡಿ ದೊಡ್ಡವನಾಗಿದ್ದಾನೆ, ಅವ್ನು ಈ ಮ್ಯಾಚ್ ಚೆನ್ನಾಗಿ ಆಡ್ತಾನೆ ಅಂತ ಅವಳ ಸಮಾಧಾನ ಮಾಡಿಸ್ತಾನೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಇವ್ರು ಫುಟ್ಬಾಲ್ ಮ್ಯಾಚ್ ಆಡ್ತಾ ಇರೋದನ್ನ ನಾವು ನೋಡ್ತೀವಿ. ಜಾರ್ಜ್ ಕೂಡ ಸೂಪರ್ ಆಗಿ ರನ್ನಿಂಗ್ ಮಾಡ್ತಾ ಇರ್ತಾನೆ. ಇದು ನೋಡಿ ಇವ್ರ ತಾಯಿ ತುಂಬಾ ಖುಷಿ ಪಡ್ತಾ ಇದ್ದಾನೆ, ಎಷ್ಟ್ ಚೆನ್ನಾಗಿ ಆಡ್ತಾ ಇದ್ದೇನೆ ನಮ್ಮ ಮಗ ಅಂತ. ಆದ್ರೆ ಫ್ರೆಡ್ರಿಕ್ ಗೆ ಬೇಜಾರಾಗ್ತಾ ಇರುತ್ತೆ. ಯಾಕಪ್ಪ ಅಂದ್ರೆ ಸ್ಟುವರ್ಟ್ ನ ಆಚೆ ಕುಣಿಸ್ಬಿಟ್ಟಿರ್ತಾರೆ, ಅವ್ನಿನ್ನು ಒಳಗಡೆ ಕರ್ಕೊಂಡಿರೋದ್ರಿಲ್ಲ. ಇದರಿಂದ ಬೇಜಾರ್ ಮಾಡ್ಕೊತಾ ಇರ್ತಾನೆ. ಮತ್ತೆ ಹಾಗೆ ಜಾರ್ಜ್ ನ ಟೀಮ್ ಹೀಗೆ ಆಡ್ತಾ ಇರ್ಬೇಕಾದ್ರೆ ಅವ್ರ ಟೀಮ್ ಅಲ್ಲಿ ಇರೋ ಒಬ್ಬಂಗೆ ಬಾಲ್ ಬಿದ್ಬಿಟ್ಟು ಏಟ್ ಆಗ್ಬಿಡುತ್ತೆ. ಇದರಿಂದ ಅವ್ರ ಕೋಚ್ ಇವನ್ ಬದಲು ಬೇರೆ ಹಾಕೊಳ್ಳೋಣ ಅನ್ಬಿಟ್ಟು ನಮ್ ಸ್ಟುವರ್ಟ್ ನ ಕರೀತಾನೆ. ಅದಕ್ಕೆ ಸ್ಟುವರ್ಟ್ ಕೂಡ ಯಬ್ಬಾ ಸದ್ಯ ಒಂದ್ ಚಾನ್ಸ್ ಸಿಕ್ತು, ಹೆಂಗ್ ಕುಟ್ಟಿ ಕೊಡಾಯಿಸ್ಬಿಡ್ತೀನಿ ನೋಡಿ ಇವಾಗ ಅನ್ಬಿಟ್ಟು ಆ ಕೋಚ್ಗೆ ಒಂದ್ ಧೈರ್ಯ ತುಂಬಿಟ್ಟು ಅಲ್ಲಿಂದ ಹೋಗ್ತಾನೆ ಮ್ಯಾಚ್ ಆಡೋದಕ್ಕೆ ಅನ್ಬಿಟ್ಟು. ಎಲ್ಲನವ್ರು ಕೂಡ ಬೇಡ ಬೇಡ ಅವನ್ನ ಕಳ್ಸೋದು ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಫ್ರೆಡ್ರಿಕ್ ಅವ್ನ ಆಡ್ಲಿ ಬಿಡು, ಎಂತ ಸುಮ್ನೆ ತಡೀತೀಯ ಅವನ್ನ ಅಂತ ಸುಮ್ನಾಗಿಸ್ತಾಳೆ. ಈಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಮಕ್ಳು ಕೂಡ ಫುಟ್ಬಾಲ್ ನ ಓದ್ಕೊಂಡು ಹೋಗ್ತಾನೆ ಇರ್ತಾರೆ. ಈ ಕಡೆ ಎಲ್ಲನವ್ರಿಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ, ಎಲ್ಲ ಅವನ್ನ ತುಳಿದು ಬಿಡ್ತಾರೋ ಅನ್ಬಿಟ್ಟು. ಕೊನೆ ಟೈಮ್ ಅಲ್ಲಿ ಈ ಜಾರ್ಜ್ ಹತ್ರ ಈ ಫುಟ್ಬಾಲ್ ಬಂದ್ ಬೀಳುತ್ತೆ. ಅಲ್ಲಿರೋ ಎಲ್ಲರೂ ಕೂಡ ಬಾಲ್ ನ ಪಾಸ್ ಮಾಡು ಬೇಗ ಬೇಗ ಅಂತ ಹೇಳ್ತಾ ಇರ್ತಾರೆ. ಅವ್ನ್ ಗಾಬರಿ ಆಗ್ತಾ ಇರ್ತಾನೆ, ಯಾರ ಕಡೆಗೆ ಪಾಸ್ ಮಾಡೋದು ಅನ್ಬಿಟ್ಟು. ಹೆಂಗೋ ಧೈರ್ಯ ಮಾಡ್ಕೊಂಡು ಆಪೋಸಿಟ್ ಟೀಮ್ ಹತ್ರ ಗೋಲ್ ನ ಮಾಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಮಧ್ಯಕ್ಕೆ ಈ ಸ್ಟುವರ್ಟ್ ಬಂದ್ಬಿಡ್ತಾನೆ. ಇದರಿಂದ ಅವ್ನ್ ಸಮೇತ ಎತ್ತಿ ಒದಿತಾನೆ ನೋಡ್ರಿ, ಅದು ಶಿಸ್ತಾಗಿ ಹೋಗ್ಬಿಟ್ಟು ಗೋಲ್ ಆಗ್ಬಿಡುತ್ತೆ. ಇದರಿಂದ ನಮ್ ಸ್ಟುವರ್ಟ್ ಟೀಮ್ ವಿನ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಇವ್ರ ತಂದೆ ತಾಯಿ ಬಂದು ನೋಡ್ತಾರೆ ಸ್ಟುವರ್ಟ್ ಏನಾರು ಆಗಿದ್ದಾನಂತ. ಸ್ಟುವರ್ಟ್ ತುಂಬಾ ಸೇಫ್ ಆಗಿರ್ತಾನೆ. ಮತ್ತೆ ಇಲ್ಲಿಂದ ಸೀನು ನೈಟ್ ಗೆ ಶಿಫ್ಟ್ ಆಗುತ್ತೆ. ನೈಟ್ ಎಲ್ಲನವ್ರು ಕೂಡ ನಾನು ಹೇಳ್ದೆ ಅವನ್ನ ಕಳಿಸಬಾರ್ದು ಅಂತ, ಅವನಿನ್ನು ತುಂಬಾ ಚಿಕ್ಕವನು. ಅದಕ್ಕೆ ಇವ್ರ ಗಂಡನು ಕೂಡ ನೀನ್ ಜಾಸ್ತಿ ಅವನು ಕೇರ್ ಮಾಡ್ತಾ ಇದ್ಯಾ, ಅವ್ನು ನೀನ್ ಹೀಗೆ ರಿಸ್ಟ್ರಿಕ್ಟ್ ಮಾಡ್ತಿದ್ರೆ ಅವ್ನು ಹೇಗೆ ಫ್ರೀ ಆಗಿರ್ತಾನೆ, ಅವ್ನಿಗಿಂತ ಸ್ವಲ್ಪ ಸ್ಪೇಸ್ ಕೊಡು ಅನ್ಬಿಟ್ಟು ಅವ್ರ ಹಸ್ಬೆಂಡ್ ಕೂಡ ಹೇಳ್ಬಿಟ್ಟು ಸುಮ್ನಾಗ್ತಾನೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ಸ್ಟುವರ್ಟ್ ಮತ್ತೆ ಜಾರ್ಜ್ ಇಬ್ರು ಸೇರ್ಕೊಂಡು ಒಂದು ಪ್ಲೇನ್ ನ ರೆಡಿ ಮಾಡ್ತಾ ಇರ್ತಾರೆ. ಸ್ಟುವರ್ಟ್ ಕೂಡ ಇದ್ರಲ್ಲಿರೋ ಒಂದೇ ಒಂದು ನಟ ಟೈಟ್ ಮಾಡಿದ್ರೆ ಸಾಕು, ಇದು ಫುಲ್ ರೆಡಿ ಆಗ್ಬಿಡುತ್ತೆ, ಅವಾಗ ಆರಾಮಾಗಿ ಓಡಿಸಬಹುದು ಅಂತ. ಅವಾಗ ಇವ್ರ ಮನೆಗೆ ಜಾರ್ಜ್ ನ ಫ್ರೆಂಡ್ ಆದ ವಿಲ್ ಬರ್ತಾನೆ. ವಿಲ್ ಬಂದ್ಬಿಟ್ಟು, ಲೋ ಮಚ್ಚ ನಾನು ಒಂದು ಹೊಸ ವಿಡಿಯೋ ಗೇಮ್ ತಂದಿದ್ದೀನಿ, ಬಾರ ಆಟ ಆಡೋಣ ಅಂದಾಗ ಸರಿ ಆಯ್ತಿರು ಬರ್ತೀನಿ ಅನ್ಬಿಟ್ಟು ಅವನ ಜೊತೆ ಹೋಗ್ತಾ ಇರ್ತಾನೆ. ಸ್ಟುವರ್ಟ್ ಕೂಡ ಲೋ ಬಾರ ಈ ಪ್ಲೇನ್ ಸರಿ ಮಾಡೋಣ ಅಂದ್ರೆ ಇರು ನಾ 10 ನಿಮಿಷ ಅವನ ಜೊತೆ ಗೇಮ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅನ್ಬಿಟ್ಟು ಅವ್ನು ಹೊಂಟೋಗ್ಬಿಡ್ತಾನೆ. ಇದರಿಂದ ಸರಿ ಇನ್ನೇನ್ ಮಾಡೋದು, ನಾನು ಒಬ್ನೇ ರೆಡಿ ಮಾಡೋಣ ಅನ್ಬಿಟ್ಟು ಇವ್ನೊಬ್ನೇ ರೆಡಿ ಮಾಡಕ್ಕೆ ಆ ಪ್ಲೇನ್ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಒಳಗಡೆ ಇರೋ ಒಂದು ನಟ್ನ ಟೈಟ್ ಮಾಡ್ತಿರ್ಬೇಕಾದ್ರೆ ಇವ್ನ ಶರ್ಟ್ ಆನ್ ಬಟನ್ ಗೆ ಫಿಕ್ಸ್ ಆಗ್ಬಿಟ್ಟು ಆನ್ ಆಗೋಗ್ಬಿಡುತ್ತೆ ಪ್ಲೇನ್. ಇದರಿಂದ ಪ್ಲೇನ್ ಆನ್ ಆಗ್ಬಿಟ್ಟು ಮೂವ್ ಆಗಕ್ ಶುರುವಾಗುತ್ತೆ. ಈ ಕಡೆ ಇವರಿಬ್ರು ವಿಡಿಯೋ ಗೇಮ್ ಮಾಡ್ತಾ ಇರ್ಬೇಕಾದ್ರೆ ಇವ್ರಿಗೆ ಪ್ಲೇನ್ ಓಡಾಡ್ತಿರೋ ಶಬ್ದ ಕೇಳಿಸುತ್ತೆ. ಇದರಿಂದ ಸ್ಟುವರ್ಟ್ ಏನಾರು ಆಗಿರ್ಬೋದು ಅಂತ ಬಂದ್ ನೋಡಿದಾಗ ಸ್ಟುವರ್ಟ್ ಟೇಬಲ್ ಮೇಲೆ ಪ್ಲೇನ್ ನ ಸುಮ್ನೆ ತಿರುಗಿಸ್ತಾ ಇರ್ತಾನೆ ರೌಂಡ್ ಆಗಿ. ಇದರಿಂದ ಜಾರ್ಜ್ ಬ್ರೇಕ್ ಹಾಕು ಅಂತ ಹೇಳಿದಾಗ ಇವನೊಂದು ಲಿವರ್ ನ ಎಳಿತಾನೆ. ಹಾಗಾಗಿ ಅದು ಸೀದಾ ಹಾರೋಕೆ ಶುರುವಾಗ್ಬಿಡುತ್ತೆ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ ಸ್ಟುವರ್ಟ್ ಗೆ. ಸುಮ್ನೆ ಯಾ ಕಡೆಗೆ ಸಿಗುತ್ತೋ ಆ ಕಡೆಗೆ ಹಾರ್ಕೊಂಡು ಹೋಗ್ತಾ ಇರ್ತಾನೆ. ಇವ್ರ ತಂದೆಗೆ ಸೌಂಡ್ ಕೇಳ್ಬಿಟ್ಟು ಏನ್ ಮಾಡ್ತಿದ್ದೀರೋ ನೀವು ಅಂತ ಹೇಳಿದಾಗ ಇವ್ನು ಪ್ಲೇನ್ ಆಡಿಸ್ತಾ ಇದ್ದಾನೆ ಅಂತ ಜಾರ್ಜ್ ಹೇಳ್ತಾನೆ. ಪ್ಲೇನ್ ಯಾಕೆ ಮನೇಲಿ ಆಡಿಸ್ತಾ ಇದೆಯಾ ಅಂತ ಹೇಳಿದಾಗ ತಲೆ ಕೆಡ್ಸ್ಕೊಂಡ್ಬಿಡಿ, ಡೋರ್ ಕ್ಲೋಸ್ ಆಗಿದೆ, ಏನು ಆಗೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇವನು ಫ್ಲೈಟ್ ನ ತಗೊಂಡು ಡೋರ್ ಸೈಡ್ ಹೊಂಟೋಗ್ಬಿಡ್ತಾನೆ. ಅದೇ ಟೈಮ್ಗೆ ಎಲ್ಲನವ್ರು ಬಂದ್ಬಿಟ್ಟು ಡೋರ್ ನ ಓಪನ್ ಮಾಡ್ಬಿಡ್ತಾಳೆ. ಇದರಿಂದ ಇವನು ಶಿಸ್ತಾಗಿ ಆಚೆ ಹೊಂಟೋಗ್ಬಿಡ್ತಾನೆ. ಇದು ಇವ್ರುಗಳು ನೋಡ್ಬಿಟ್ಟು ಇವ್ನ ಫಾಲೋ ಮಾಡ್ಕೊಂಡು ಇವ್ರ ಹಿಂದೆ ಬರ್ತಾರೆ. ಇವ್ನು ಶಿಸ್ತಾಗಿ ಎಲ್ಲ ಹೋಗ್ತಾನೆ ಅಂದ್ರೆ ಒಂದು ಬಾರ್ ಸೈಡ್ ಗೆ ಹೋಗ್ತಾನೆ. ಏನ್ ಕಂಟ್ರೋಲ್ ಸಿಗ್ತಾ ಇರೋದಿಲ್ಲ, ಹೆಂಗ್ ಬೇಕೋ ಹಂಗ್ ತಿರ್ಕೊಂಡು ಹೋಗ್ತಾ ಇರ್ತಾನೆ. ಕೊನೆ ಟೈಮ್ ಅಲ್ಲಿ ಯಾವ್ದೋ ಒಂದು ಗೋಡೆಗೆ ಹೋಗಿ ಡಿಕ್ಕಿ ಹೊಡೆದು ಬಿದ್ದೋಗ್ಬಿಡ್ತಾನೆ. ಅದೇ ಜಾಗಕ್ಕೆ ಇವ್ರುಗಳು ಬರ್ತಾರೆ. ಒಂದ್ ನೋಡಿದಾಗ ಆ ಪ್ಲೇನ್ ಪೂರ್ತಿ ಹೊಡೆದೋಗ್ಬಿಟ್ಟಿರುತ್ತೆ. ಇದರಿಂದ ಜಾರ್ಜ್ ಗೆ ತುಂಬಾ ಬೇಜಾರಾಗ್ಬಿಟ್ಟು ಏನ್ ಮಾಡ್ದೆ ನೀನು ಅಂತ ಸ್ಟುವರ್ಟ್ ಗೆ ಬೈತಾ ಇರ್ತಾನೆ. ಅದಕ್ಕೆ ಇವನು ಕೂಡ ಸಾರಿ ಕೇಳ್ತಾ ಇರ್ತಾನೆ. ಅದಕ್ಕೆ ಜಾರ್ಜ್ ನ ತಂದೆ ತಲೆ ಕೆಡ್ಸ್ಕೊಂಡ್ಬಿಡ, ಇದನ್ನ
ಮತ್ತೆ ಜೋಡ್ಸೋಣ ಅಂದಾಗ ಅದಕ್ಕೆ ಅವ್ನ ವೈಫು ಇದನ್ನೆಲ್ಲ ಮತ್ತೆ ವಾಪಸ್ ಸರಿ ಮಾಡೋದ್ ಬೇಡ, ಎತ್ತಿ ಕಸದ ಪುಟ್ಟಿಗೆ ಹಾಕ್ಬಿಡ್ರಿ ಅಂತ ಹೇಳ್ಬಿಟ್ಟು ಈ ಜಾರ್ಜ್ಗೂ ಕೂಡ ತುಂಬಾ ಬೇಜಾರಾಗ್ಬಿಟ್ಟು ಅದನ್ನ ತಗೊಂಡ್ ಹೋಗ್ಬಿಟ್ಟು ಅಲ್ಲಿದೆ ಅಂತ ಒಂದು ಡಸ್ಟ್ಬಿನ್ ಒಳಗಡೆ ಬಿಸಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಬೇಜಾರಾಗಿ. ಫೆಡ್ರಿಕ್ ಕೂಡ ನೀನು ಅವ್ರಿಬ್ರು ಕರ್ಕೊಂಡು ಮನೆಗೆ ಹೋಗು, ನಾನು ಇಲ್ಲಿ ಸ್ಟುವರ್ಟ್ ಜೊತೆಗೆ ಸ್ವಲ್ಪ ಮಾತಾಡ್ಕೊಂಡು ಕರ್ಕೊಂಡ್ ಬರ್ತೇನೆ ಅನ್ಬಿಟ್ಟು ಅವನು ಸ್ಟುವರ್ಟ್ ಹತ್ರ ಮಾತಾಡಕ್ ಹೋಗ್ತಾನೆ. ಇಲ್ಲಿ ಸ್ಟುವರ್ಟ್ ಮತ್ತೆ ಇವರಿಬ್ರು ಇಲ್ಲಿ ಮಾತಾಡ್ತಾರೆ. ಸ್ಟುವರ್ಟ್ ಹೇಳ್ತಾನೆ, ಇತ್ತೀಚೆಗೆ ಜಾರ್ಜ್ ನನ್ನ ಜೊತೆ ಕ್ಲೀನ್ ಆಗಿ ಆಟ ಆಡೋದೇ ಇಲ್ಲ ಮುಂಚಿನ ತರ, ಯಾವಾಗ್ಲೂ ನಾನು ಒಬ್ನೇ ಬಿಟ್ಟು ಹೋಗ್ತಾನೆ. ಮತ್ತೆ ನಮ್ಮ ತಾಯಿ ನಾನು ಇನ್ನೂ ಚಿಕ್ಕ ಹುಡುಗ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ನನ್ಗೇನ್ ಕೆಲಸನೂ ಮಾಡಕ್ ಬಿಡೋದಿಲ್ಲ ಅಂತ ಇರ್ಬೇಕಾದ್ರೆ ಅದಕ್ಕೆ ಇವ್ರ ತಂದೆನೂ ಕೂಡ ನೋಡು ಅವಳು ನಿನ್ನ ತುಂಬಾ ಇಷ್ಟಪಡ್ತಾಳೆ, ನಿನ್ಗೇನಾರು ಆಗ್ಬಾರ್ದು ಅಂದ್ಬಿಟ್ಟು ಅವಳು ತುಂಬಾ ಚಿಂತೆ ಮಾಡ್ತಾಳೆ ನಿನ್ ಬಗ್ಗೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಎಲ್ಲ ಒಂದು ಮೋಡದಿಂದ ಒಂದು ಸುಂದರವಾದ ಬೆಳಕು ಇದ್ದೇ ಇರುತ್ತೆ. ಈಗ ನೋಡು ಜಾರ್ಜ್ಗೆ ಒಬ್ಬ ಹೊಸ ಫ್ರೆಂಡ್ ಸಿಕ್ಕಿದಾಗೆ ನೀನು ಕೂಡ ಒಬ್ಬನ ಹೊಸ ಫ್ರೆಂಡ್ ಮಾಡ್ಕೋ, ನಿನ್ಗೂ ಅವಾಗ ಟೈಮ್ ಪಾಸ್ ಚೆನ್ನಾಗುತ್ತೆ. ಹಾಗೆ ಅವನ ಸಮಾಧಾನ ಮಾಡ್ತಾ ಸಿಸ್ಟರ್ ಮನೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಸ್ಟುವರ್ಟ್ ನ ಒಂದು ಸ್ಕೂಲ್ ಅಲ್ಲಿ ನೋಡ್ತೀವಿ. ಸ್ಟುವರ್ಟ್ ಕೂಡ ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಬರೋನು ಮನೆಗೆ ಇವತ್ತು ಆಟ ಆಡೋಣ ಅಂತ ಎಲ್ಲಾರು ಕೂಡ ಕರೀತಾ ಇರ್ತಾನೆ. ಆದ್ರೆ ಯಾರು ಕೂಡ ಇನ್ ಜೊತೆ ಬರೋದಕ್ಕೆ ಹೋಗೋತಾನೆ ಇರೋದಿಲ್ಲ. ಸರಿ ಇನ್ನೇನ್ ಮಾಡೋದು ಬಿಡು ಅಂದ್ಬಿಟ್ಟು ಇವ್ನ ಪಾಡಿಗೆ ಇವನು ಕಾರ್ನ ತಗೊಂಡು ಮನೆಗೆ ಹೀಗೆ ಹೋಗ್ತಾ ಇರ್ತಾನೆ. ದಾರಿಲಿ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾನೆ ಮೇಲ್ಗಡೆಯಿಂದ ಕಿರ್ಚಾಡ್ಕೊಂಡು ಯಾವ್ದೋ ಒಂದು ಪಕ್ಷಿ ಕಾರ್ ಒಳಗಡೆ ಬಂದ್ ಬಿದ್ಬಿಡುತ್ತೆ. ಇದರಿಂದ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೇ ಮೇಡಮ್ ಯಾರು ನೀವು ಇಲ್ಲಿಗೆ ಅಂತ ಬಂದ್ರಿ ಅಂತ ಮಾತಾಡಿಸ್ತಾ ಇರ್ತಾನೆ. ಅವಳು ಪ್ರಜ್ಞೆ ತಪ್ಪ ಹೋಗ್ಬಿಟ್ಟಿರ್ತಾನೆ. ಇದರಿಂದ ಇವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಗಾಡಿ ಹೀಗೆ ಸ್ಪೀಡ್ ತಗೊಂಡು ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ದೂರ ಹೋಗಾದ್ಮೇಲೆ ಅವಳಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ಇವ್ರು ಯಾರು ನೀವು ಅಂತ ಕೇಳ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಇವ್ರ ಮೇಲ್ಗಡೆ ಒಂದು ಹದ್ದು ಅಟ್ಯಾಕ್ ಮಾಡುತ್ತೆ. ಇದರಿಂದ ಆ ಪಕ್ಷಿ ಕೂಡ ಇಲ್ಲಿಂದ ಬೇಗ ಗಾಡಿ ಓಡಿಸು ಅಂತ ಹೇಳಿ ಇಬ್ರು ಕೂಡ ಆ ಒಂದು ಕಾರನ್ನು ತಗೊಂಡು ಸ್ಪೀಡ್ ಆಗಿ ಬರ್ತಾರೆ. ಆ ಒಂದು ಹದ್ದು ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡುತ್ತೆ. ಆದ್ರೆ ನಮ್ ಸ್ಟುವರ್ಟ್ ಸೂಪರ್ ಆಗಿ ಆ ಒಂದು ಕಾರನ್ನ ತಗೊಂಡು ಒಂದ್ ಜಾಗಕ್ಕೆ ಹೋಗಿ ನಿಲ್ಲಿಸ್ಬಿಡ್ತೇನೆ ಹದ್ದುಗೆ ಕಾಣಿಸ್ದಂಗೆ. ಅದ್ ನಿಲ್ಲಿಸಿದಾಗ ನಿನ್ ಹೆಸರೇನು ಅಂತ ಕೇಳ್ತಾನೆ ಆ ಒಂದು ಹಕ್ಕಿನ. ಅದಕ್ಕೆ ಅವಳು ಕೂಡ ನನ್ನ ಹೆಸರು ಮಾರ್ಗೊಲು ಅಂತ ಹೇಳ್ತಾಳೆ. ಮತ್ತೆ ನಮ್ಮ ಹೀರೋನು ಕೂಡ ನನ್ನ ಹೆಸರು ಸ್ಟುವರ್ಟ್ ಅಂತಾನು ಕೂಡ ಹೇಳ್ಕೊತಾನೆ. ಮತ್ತೆ ಅವಳಿಗೆ ಗಾಯ ಆಗಿರುತ್ತೆ ರೇಖೆಯಲ್ಲಿ. ಇದರಿಂದ ಇವಳನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಮನೆ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಅವಾಗ ಅವಳ ಕತ್ತಿಂದ ಒಂದು ಪಿನ್ ಬೀಳುತ್ತೆ. ಆ ಪಿನ್ ನೋಡ್ಬಿಟ್ಟು ಫೀಲ್ ಮಾಡ್ಕೊತಾ ಇರ್ತಾಳೆ, ಯಾಕಂದ್ರೆ ಅದು ಒಡೆದೋಗ್ಬಿಟ್ಟಿರುತ್ತೆ. ನೀಂತಕ್ಕೆ ಈ ಪಿನ್ ಕಂಡ್ರೆ ಇಷ್ಟೊಂದು ಇಷ್ಟ ಅಂತ ಕೇಳಿದಾಗ ಅದಕ್ಕೆ ಇವಳು ಕೂಡ ಹೇಳ್ತಾಳೆ, ನಾನು ಹುಟ್ಟಿದಾಗ ನನ್ನ ಕಣ್ ಮುಂದೆ ಇದೊಂದೇ ಇದ್ದಿದ್ದು, ನಮ್ಮ ತಾಯಿ ಎಲ್ಲೋದ್ರೆ ನನಗೆ ಗೊತ್ತೇ ಇಲ್ಲ, ನಮ್ಮ ತಾಯಿ ಗುರ್ತಿಗೆ ಇದೊಂದೇ ನನ್ನ ಹತ್ರ ಇರೋದು ಅಂತ ಹಾಗೆ ಆ ಪಿನ್ ನೋಡಿ ಫೀಲ್ ಮಾಡ್ಕೊತಾ ಇರ್ತಾಳೆ. ಅದಕ್ಕೆ ನಮ್ ಸ್ಟುವರ್ಟ್ ಕೂಡ ನೀನ್ ಎಲ್ಲಿರ್ತೀಯ ಅಂತ ಕೇಳಿದಾಗ ನನಗೇನ್ ಇದೇ ಅಂತ ಜಾಗ ಇಲ್ಲ, ನಾನು ಎಲ್ಲಿ ಬೇಕಾದ್ರೂ ಇರ್ತೀನಿ, ಯಾವ ಜಾಗದಲ್ಲಿ ಬೇಕಾದ್ರೂ ಇರ್ತೀನಿ ಅಂತ. ಮತ್ತೆ ಮಾರ್ಗಲನ್ನು ಕೂಡ ಸರಿ ಆಯ್ತು ನನ್ನ ಟೈಮ್ ಆಯ್ತು ಮನೆಗೆ ಹೋಗ್ಬೇಕು ಅಂದಾಗ ಅದಕ್ಕೆ ಸ್ಟುವರ್ಟ್ ಕೂಡ ಹೇಗೋಗ್ತೀಯ ನಿನ್ ಕೈ ತುಂಬಾ ಏಟ್ ಆಗ್ಬಿಟ್ಟಿದ್ಯಲ್ಲ, ಒಂದ್ ಕೆಲಸ ಮಾಡು ಸ್ವಲ್ಪ ದಿನ ನಮ್ಮನೇಲೆ ಇರು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕೂಡ ನಾನು ನಿಮ್ ಮನೇಲಿ ಇರ್ಬೋದಾ ಅಂತ ಕೇಳಿದಾಗ ಅದಕ್ಕೆ ಇವನು ಕೂಡ ನೀನ್ ಇರ್ಬೋದು, ನಾನು ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ ಅನ್ಬಿಟ್ಟು ನಿನ್ಗೇನೋ ಒಂದು ತಗೊಂಡ್ಬರ್ತೀನಿ ಅನ್ಬಿಟ್ಟು ಹೋಗ್ತಾನೆ. ಹೋಗ್ಬೇಕಾದ್ರೆ ನನ್ ಮಚ್ಚ ಸ್ನೋಬೆಲ್ ಇದ್ದಾನೆ, ಅಲ್ಲಿ ಹೋಗಿ ಮೀಟ್ ಮಾಡು ಅವನು ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ನಮ್ ಸ್ನೋಬೆಲ್ ಎಂಟ್ರಿ ಆಗುತ್ತೆ. ಅವ್ನು ಹಾಗೆ ತನ್ನ ಒಂದು ಪ್ಲೇಟ್ ಅಲ್ಲಿ ಊಟ ತಿಂತಿರ್ಬೇಕಾದ್ರೆ ಅಲ್ಲಿಗೆ ಪಕ್ಷಿನ ನೋಡ್ಬಿಡ್ತಾನೆ. ನೋಡ್ಬಿಟ್ಟು ನಿಮಿಷ ಶಾಕ್ ಆಗಿ ಹೋಗ್ಬಿಡ್ತಾನೆ. ಅವಾಗ ಅಲ್ಲಿಗೆ ಸ್ಟುವರ್ಟ್ ಬಂದ್ಬಿಟ್ಟು ಮಚ್ಚಿ ಇವಳು ನನ್ನ ಫ್ರೆಂಡು ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ಇರ್ತಾಳೆ ಅಂದಾಗ ನಮ್ ಸ್ನೋಬೆಲ್ ಕೂಡ ಎಗರಾಡ್ತಾ ಇರ್ತಾನೆ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು, ಇದೇನ್ ಧರ್ಮಶಾಲೆನಾ, ಯಾರನ್ನ ಕರ್ಕೊಂಡ್ಬಂದು ಇಕ್ಕೊಳ್ಳಕ್ಕೆ ಇದೇನ್ ಮನೆ ಕೆಟ್ಟೋಯ್ತು, ಏನ್ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ಅದಲ್ದಲ್ಲೇ ಇವಳ ನೋಡಿದ್ರೆ ನಂಗೆ ಯಾಕೋ ಡೌಟ್ ಬರ್ತೈತೆ, ನಂಗೆ ಯಾಕೋ ಅನಿಸ್ತೈತೆ ಇವಳು ಕಳ್ಳಿ ಅಂತ, ಸುಮ್ನೆ ಇಲ್ಲಿಂದ ಕಳಿಸ್ಬಿಡೋ ಮೂರಡಿ ಇಲ್ಲಿ, ನಾನು ಹೇಳೋ ಮಾತು ಕೇಳು ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಅಮ್ಮಂಗ್ ಗೊತ್ತಾದ್ರೆ ತುಂಬಾ ಬಯಸ್ಕೋತೀಯ ನೀನು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅವ್ರ ಅಮ್ಮನೂ ಕೂಡ ಬರ್ತಾರೆ. ಆದ್ರೆ ಇವ್ರಮ್ಮ ಈ ಒಂದು ಪಕ್ಷಿನ ನೋಡಿ ತುಂಬಾ ಖುಷಿ ಪಡ್ತಾರೆ, ಏನು ಹೇಳೋದೇ ಇಲ್ಲ. ಅದಕ್ಕೆ ಸ್ನೋಬೆಲ್ ಕೂಡ ಈ ಮನೆ ಜನ ಎಲ್ಲಿ ನನ್ನ ಮಾತು ಕೇಳ್ತಾರೆ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಎಲ್ಲನವ್ರು ಕೂಡ ಆ ಒಂದು ಪಕ್ಷಿನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಮಾರ್ಗಲ್ ಕೂಡ ಹೇಳ್ತಾಳೆ ಇವ್ ನನ್ನ ಒಂದು ಹದ್ದಿಂದ ಕಾಪಾಡ್ದ ಅಂತ. ಇದವ್ರ ತಂದೆಗೂ ಕೂಡ ಖುಷಿ ಆಗ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ಯಾ ನೀನು ಅನ್ಬಿಟ್ಟು, ನಿನ್ಗೆ ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು ಅನ್ಬಿಟ್ಟು ಇಬ್ರು ಕೂಡ ಖುಷಿಯಾಗಿರ್ತಾರೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಮಾರ್ಗಲ್ ಮತ್ತೆ ಸ್ಟುವರ್ಟ್ ಇಬ್ರು ಕೂಡ ಊಟ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಇವ್ರ ತಾಯಿ ಬಂದ್ಬಿಟ್ಟು ಸ್ಟುವರ್ಟ್ ಬೇಗ ರೆಡಿ ಆಗು ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ನಾನು ಇವತ್ತು ಮಾರ್ಗಲ್ನ ನೋಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ನೀನ್ ತಲೆ ಕೆಡ್ಸ್ಕೊಂಬೇಡ ಅವಳ ಬಗ್ಗೆ, ನಾನು ಅವಳ ಚೆನ್ನಾಗಿ ನೋಡ್ಕೋತೀನಿ, ನೀ ಸ್ಕೂಲ್ಗೆ ಹೋಗು ಅಂದ್ಬಿಟ್ಟು ಅವನ್ನ ಸ್ಕೂಲ್ಗೆ ಕಳಿಸ್ತಾ ಇರ್ತಾಳೆ. ಅದಕ್ಕೆ ಸ್ಟುವರ್ಟ್ ಕೂಡ ನೋಡ್ದ ಮಮ್ಮಿದಿರು ಹೀಗೆ ಇರ್ತಾರೆ ಅಂದಾಗ ನೀನೇ ಪುಣ್ಯ ಓದ್ತಾ ಕಾಣೋ, ನನ್ಗೆ ಯಾವ ಮಮ್ಮಿನೂ ಇಲ್ಲ, ಒಂದು ದಿನ ದಿಢೀರನೆಗೆ ನಮ್ಮ ಅಮ್ಮ ನಾನು ಒಬ್ಳನ್ನೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರು ಅಂತ. ಅದಕ್ಕೆ ಇವನು ಕೂಡ ನಿನ್ಗೆ ಒಬ್ಳೇ ಇರ್ತೀಯಲ್ಲ ಬೇಜಾರಾಗೋದಿಲ್ಲ ಅಂದಾಗ ಇಲ್ಲ ಆ ರೀತಿ ಏನ್ ಬೇಜಾರಾಗೋದಿಲ್ಲ, ನಂಗೆ ಒಂಥರ ಅಡ್ವೆಂಚರ್ ತರ ಫೀಲ್ ಆಗುತ್ತೆ, ನಾನು ಇಷ್ಟ ಬಂದಂಗೆ ಹಾರ್ಬೋದು ಕುಣಿಬಹುದು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ನಮ್ಮ ಸ್ಟುವರ್ಟ್ಗೂ ಕೂಡ ಇದೇ ರೀತಿ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ. ಆದ್ರೆ ಇವ್ರ ಅಮ್ಮ ಇವನ್ನ ಬಿಡ್ತಾ ಇರೋದಿಲ್ಲ. ಅದಕ್ಕೆ ಇವಳು ಕೂಡ ನೀನ್ ಅಡ್ವೆಂಚರ್ ಮಾಡ್ಬೇಕು ಅಂದ್ರೆ ಈ ಮನೆಯಿಂದ ಆಚೆ ಹೋಗ್ಬೇಕಷ್ಟೇ, ಅವಾಗ್ಲೇ ಒಂದು ನಿಜವಾದ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನ್ನ ಹಾಗೆ ಸ್ಕೂಲಿಗೆ ಕಳಿಸ್ಬಿಡ್ತಾಳೆ. ನಮ್ ಸ್ಟುವರ್ಟ್ ಸ್ಕೂಲ್ಗೆ ಹೋದ್ಮೇಲೆ ಹಾಗೆ ಎಲ್ಲನವರು ಕೂಡ ಹಾಗೆ ಸುತ್ತಾಡ್ಕೊಂಡು ಏನಾರ ಪರ್ಚೇಸ್ ಮಾಡ್ಕೊಂಡ್ ಬರೋಣ ಅಂತ ಅವರು ಕೂಡ ಮನೆಯಿಂದ ಆಚೆ ಹೊಂಟೋಗ್ಬಿಡ್ತಾಳೆ. ಇವಳು ಕೂಡ ಸುಮ್ನೆ ಹಾಗೆ ಫ್ರೀಯಾಗಿ ಹಾರಾಡ್ಕೊಂಡ್ ಬರೋಣ ಅನ್ಬಿಟ್ಟು ಈ ಮನೆ ಮೇಲ್ಗಡೆ ಟಾಪ್ ಹತ್ರ ಬಂದು ಕೂತ್ಕೋತಾಳೆ. ಆಗ ಸಡನ್ ಆಗಿ ನೋಡಿದ್ರೆ ಇವಳಿಂದ ಆ ಫ್ಯಾಲ್ಕನ್ ಅನ್ನೋ ಒಂದು ಹದ್ದು ಬಂದು ನಿಂತ್ಕೊಳ್ಳುತ್ತೆ. ನೋಡಿದ್ರೆ ಇವರಿಬ್ರು ದೊಡ್ಡ ಕಳ್ಳರುಗಳಾಗಿರ್ತಾರೆ. ಆ ಫ್ಯಾಲ್ಕನ್ ಕೂಡ ಬಂದ್ಬಿಟ್ಟು ಮನೇಲಿ ಏನಾದ್ರು ಬೆಲೆ ಬಾಳೋ ವಸ್ತು ಇದೆಯಾ ಅಂದಾಗ ಇದಕ್ಕೆ ಇವಳು ಕೂಡ ಆತರ ಬೆಲೆ ಬಾಳೋ ವಸ್ತು ಏನು ಇಲ್ಲ, ಅವ್ರ ಅಮ್ಮನ ಹತ್ರ ಒಂದೇ ಒಂದು ರಿಂಗ್ ಇದೆ ಅಷ್ಟೇ, ಅದೇನ್ ಜಾಸ್ತಿ ಬೆಲೆ ಬಾಳೋದಿಲ್ಲ ಅಂತ. ಅದಕ್ಕೆ ಫ್ಯಾಲ್ಕನ್ ಕೂಡ ಸರಿ ಆಯ್ತು ಅದನ್ನ ಹೇಗಾದ್ರೂ ಮಾಡಿ ಕತ್ಕೊಂಬಾ ನೀನು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಇದು ಮಾರ್ಗೊಲೆಗೆ ಇಷ್ಟ ಇರೋದಿಲ್ಲ. ಬಿಡು ಈ ಮನೆ ಬಿಟ್ಬಿಟ್ಟು ಬೇರೆ ಮನೆ ಟ್ರೈ ಮಾಡೋಣ, ಬಾ ಬೇರೆ ಕಡೆ ಹೋಗ್ಬಿಟ್ಟು ಕದಿಯೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಫ್ಯಾಲ್ಕನ್ ಒಪ್ಕೊಳ್ಳೋದೇ ಇಲ್ಲ. ಇಲ್ಲ ನೀನ್ ಇದೇ ಮನೆಯಲ್ಲೇ ಕದಿಬೇಕು,
ಯಾಕೆಂದ್ರೆ ಅವ್ರು ನಿನ್ನ ತುಂಬಾ ನಂಬ್ಕೊಂಡ್ಬಿಟ್ಟಿದ್ದಾರೆ, ನೀನ್ ಹೇಗಾದ್ರೂ ಮಾಡಿ ಈ ಮನೇಲಿ ತುಂಬಾ ಬೆಲೆ ಬಾಳೋ ವಸ್ತುನ ಕತ್ಕೊಂಡ್ ಬಂದ್ಬಿಡು ಅಂತ ಹೇಳ್ತಾನೆ. ಇದು ಇವಳಿಗೆ ಇಷ್ಟ ಇರೋದಿಲ್ಲ. ಆಗ ಫ್ಯಾಲ್ಕನ್ ಒಂದ್ ವಿಷಯ ಹೇಳ್ತಾನೆ, ನಾನು ಹೇಳೋ ಕೆಲಸ ನೀನ್ ಮಾಡ್ಲೇಬೇಕು, ಯಾಕೆಂದ್ರೆ ನಾನೇ ನಿನ್ನ ಸಾಕಿರೋದು, ನೀನ್ ಯಾವ್ದೋ ಒಂದ್ ಕಡೆ ಬಿದ್ದೋಗಿದೆ, ನಿನ್ನ ಕರ್ಕೊಂಡ್ಬಂದು ನಿನ್ಗೆ ಊಟ ಹಾಕಿ ನಿನ್ಗೆ ಈ ಕೆಲಸನ ಹೇಳ್ಕೊಟ್ಟು ಇದನ್ನ ನೀನ್ ಮಾಡ್ಲೇಬೇಕು ಅಂದಾಗ ಸರಿ ಆಯ್ತು ಬಿಡ್ರಿ ಮಾಡ್ತೇನೆ ಅನ್ಬಿಟ್ಟು ಒಪ್ಕೊಂಡ್ಬಿಡ್ತಾಳೆ. ಇವಳು ಏನೋ ಒಂದು ಕದಿಯಕ್ ಬಂದಿರ್ತಾಳೆ ಇಲ್ಲಿಗೆ. ನೆಕ್ಸ್ಟ್ ಮಾರ್ಗೋಲಾಗಿ ಈ ಫ್ಯಾಮಿಲಿ ಹೇಗಿರ್ತಾಳೆ ಅಂತ ನಿಧಾನಕ್ಕೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಹೇಗೆ ಇವರೆಲ್ಲ ಖುಷಿಯಾಗಿರ್ತಾರೆ, ಒಬ್ರಿಗೊಬ್ರು ಹೇಗೆ ಅರ್ಥ ಮಾಡ್ಕೊಂಡಿರ್ತಾರೆ, ಇದನ್ನೆಲ್ಲ ನೋಡಿ ಇವಳಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಈ ಒಂದು ಫ್ಯಾಮಿಲಿನ ನೋಡಿ. ಮತ್ತೆ ಹಾಗೆ ನಮ್ ಸ್ಟುವರ್ಟ್ ಕೂಡ ಇವಳಿಗೆ ಇಷ್ಟ ಆಗ್ತಾ ಹೋಗ್ತಾ ಇರ್ತಾನೆ. ನಮ್ ಸ್ಟುವರ್ಟ್ಗೂ ಕೂಡ ಇವಳು ಅಂದ್ರೆ ಇಷ್ಟ ಆಗ್ತಾ ಹೋಗ್ತಾ ಇರ್ತಾಳೆ. ಮತ್ತೆ ಹಾಗೆ ಇವರಿಬ್ರು ಒಂದು ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಕಡೆ ಚಳಿ ಆದಾಗ ನೀವು ದಕ್ಷಿಣ ಸೈಡ್ ಹೊಂಟೋಗ್ತೀರಂತೆ, ನೀನ್ ಯಾವತ್ತು ಹೋಗಿಲ್ವಾ ಅಂದಾಗ ಇಲ್ಲ ನಾನು ಯಾವತ್ತೂ ಕೂಡ ಆ ಕಡೆ ಹೋಗಿಲ್ಲ, ಆದ್ರೆ ಒಂದಲ್ಲ ಒಂದ್ ದಿವಸ ನಾನು ಅಲ್ಲಿ ಹೋಗ್ಬೇಕು, ಯಾಕಂದ್ರೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪರಿಸರ, ಅಲ್ಲಿ ಹೋಗ್ಬಿಟ್ಟು ಜೀವನ ಕಳಿಬೇಕು ಅಂತ. ನಮ್ ಸ್ಟುವರ್ಟ್ಗೂ ಕೂಡ ಈ ತರ ಆಚೆ ಹೋಗ್ಬೇಕು ಅನ್ನೋದು ಇಷ್ಟ ಇರುತ್ತೆ. ಆದ್ರೆ ಮನೇಲೆಲ್ಲ ನಾನು ತುಂಬಾ ಚಿಕ್ಕವನಿದ್ದೀನಿ, ಅದಕ್ಕೋಸ್ಕರ ನನ್ನ ಆಚೆ ಬಿಡೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇವಳು ಕೂಡ ನಮ್ಮ ಒಂದು ಯೋಚನೆ ದೊಡ್ಡದಾಗಿರ್ಬೇಕು ಸ್ಟುವರ್ಟ್, ನಮ್ಮ ಒಂದು ಯೋಚನೆ ದೊಡ್ಡದಾಗಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಮ್ ಸ್ಟುವರ್ಟ್ ಅವಳು ಒಂದು ಪಿನ್ ಅಂದ್ರೆ ಅವ್ರ ಮದರ್ ಕೊಟ್ಟಿರ್ತಾರಲ್ಲ ಗಿಫ್ಟ್, ಆ ಪಿನ್ ಪೂರ್ತಿ ಸರಿ ಮಾಡಿ ಹುಡುಕೊಂಬಂದ್ ತಗೊಂಬಂದ್ ಕೊಟ್ಟಿರ್ತಾನೆ. ಇದು ಹೇಗ್ ಸಿಕ್ತು ಅಂದಾಗ ನೀ ನನಗೆ ಫಸ್ಟ್ ಟೈಮ್ ಸಿಕ್ಕಿದ್ದಲ್ಲ, ಅಲ್ಲಿ ಹೋಗ್ಬಿಟ್ಟು ಹುಡುಕ್ತೆ, ಇದ್ರ ಬಾಕಿ ಪೀಸ್ ಅಲ್ಲೇ ಬಿದ್ದಿತ್ತು, ತಗೊಂಬಂದ್ ನನ್ ಜೋಡಿಸ್ತೆ ಅಂತ. ಇದರಿಂದ ಮಾರ್ಗೋಲಗಂತೂ ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಹಾಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ ಇವನ್ಗೆ. ಇದನ್ನೆಲ್ಲಾನು ಕೂಡ ಈ ಫ್ಯಾಲ್ಕನ್ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇದರಿಂದ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಈ ಮಾರ್ಗೋಲ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಏನಮ್ಮ ನಿಂಗ ಅವನ ಮಧ್ಯೆ ಏನೋ ಲವಿ ಡವಿ ನಡೀತೈತಂತೆ, ಇವೆಲ್ಲ ಇಕ್ಕೊಂಬಿಡ, ಮರ್ಯಾದೆಗೆ ಒಮ್ಮನ್ ರಿಂಗ್ ನ ಕತ್ಕೊಂಡ್ ಬಂದ್ಬಿಡು, ಇಲ್ಲ ಅಂದ್ರೆ ನಾ ಇಲ್ಲಿ ಕತೆನ ಮುಗಿಸ್ಬಿಡ್ತೀನಿ ಅಂತ ಒಂದು ವಾರ್ನಿಂಗ್ ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ಈ ಫ್ಯಾಲ್ಕನ್. ನೈಟ್ ಎಲ್ಲನವರು ಕೂಡ ಪಾತ್ರೆನ ಬೆಳಗೋಣ ಅನ್ಬಿಟ್ಟು ಅವಳು ಒಂದು ರಿಂಗ್ ನ ಒಂದ್ ಜಾಗದಲ್ಲಿ ಇಕ್ತಾಳೆ. ಇಕ್ಬಿಟ್ಟು ಹೀಗೆ ಪಾತ್ರೆ ಬೆಳಗ್ತಾ ಇರ್ಬೇಕಾದ್ರೆ ಇವ್ರ ಮಗು ತುಂಬಾ ಅಳ್ತಾ ಇರುತ್ತೆ. ಇದರಿಂದ ಅವ್ರ ಗಂಡ ಬಂದ್ಬಿಟ್ಟು ನಾನು ಪಾತ್ರೆ ತೊಳಿತೀನಿ, ನೀನ್ ಹೋಗ್ಬಿಟ್ಟು ಪಾಪನ ನೋಡು ಅನ್ಬಿಟ್ಟು ಕಳಿಸ್ಬಿಟ್ಟು ಇವನೊಬ್ನೇ ಪಾತ್ರೆ ತೊಳಕ್ ನಿಂತ್ಕೋತಾನೆ. ಅವಳು ಕೂಡ ಪಾಪನ ಎತ್ಕೊಂಡ್ ಬಂದಾಗ ರಿಂಗ್ ತಗೊಳ್ಳೋಣ ಅಂತ ನೋಡ್ತಾಳೆ, ಬಟ್ ರಿಂಗ್ ಅಲ್ಲಿ ಇರೋದಿಲ್ಲ. ರಿಂಗ್ ಏನಾಯ್ತು ಎಲ್ಲೋಯ್ತು ಅಂತ ಹಾಗೆ ಹುಡುಕ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಆ ಒಂದು ಪಾತ್ರೆ ತೊಳಿ ಸಿಂಕ್ ಒಳಗಡೆ ಬಿದ್ದೋಗ್ಬಿಟ್ಟೈತೆ ಅಂತ. ಇದರಿಂದ ನಾನು ಪ್ಲಂಬರ್ಗೆ ಫೋನ್ ಮಾಡ್ತೀನಿ ಅನ್ಬಿಟ್ಟು ಎಲ್ಲನೂರು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಗ ಅಲ್ಲಿಗೆ ಸ್ಟುವರ್ಟ್ ಮತ್ತೆ ಜಾರ್ಜ್ ಇಬ್ರು ಕೂಡ ಬರ್ತಾರೆ. ಈ ಒಂದು ಸಿಂಕ್ ಒಳಗಡೆ ನಿಮ್ಮ ಅಮ್ಮನ್ ರಿಂಗ್ ಬಿದ್ದೋಗಿದೆ ಅಂತ ಫೆಡ್ರಿಕ್ ಹೇಳಿದಾಗ ಅದಕ್ಕೆ ಸ್ಟುವರ್ಟ್ ಕೂಡ ಸರಿ ಆಯ್ತು ಬಿಡ್ರಿ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀರಾ, ನಾನು ಇದಿಲ್ವಾ 3 ಅಡಿ ಇಲ್ಲಿ, ನಾನು ಹೋಗ್ಬಿಟ್ಟು ಒಳಗಡೆ ಹೋಗಿ ಆ ಒಂದು ರಿಂಗ್ ನ ತಗೊಂಡ್ಬರ್ತೀನಿ ಅಂತ. ಆದ್ರೆ ಫೆಡ್ರಿಕ್ ಇದಕ್ಕೆ ಒಕ್ಕೋತಾನೆ ಇರೋದಿಲ್ಲ. ನೀನ್ ಅಲ್ಲೆಲ್ಲ ಹೋಗ್ಬಿಡ, ತುಂಬಾ ಕಲೆ ಇರುತ್ತೆ ಮತ್ತೆ ಅಲ್ಲೆಲ್ಲ ಗಲೀಜ್ ಇರುತ್ತೆ, ಏನಾರ ಆದ್ರೆ ಏನು ನಿಮ್ಮ ಅಮ್ಮಂಗ್ ನಾನು ಏನ್ ಹೇಳಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅದಕ್ಕೆ ಸ್ಟುವರ್ಟ್ ಕೂಡ ಏನು ತಲೆಗೆ ಕೊಡ್ಸ್ಕೊಂಬಿಡಿ, ನಾನು ಹೇಗಾದ್ರೂ ಮಾಡಿ ಅದನ್ನ ತಗೊಂಡ್ಬರ್ತೀನಿ ಅಂತ ಅವ್ರ ತಂದೆನ ಒಪ್ಪಿಸ್ಬಿಡ್ತಾನೆ. ಅದಕ್ಕೆ ಅವನು ಕೂಡ ಒಂದು ಹಗ್ಗನ ಇವನ್ಗೆ ಹಾಕ್ಬಿಟ್ಟು ಆ ಒಂದು ತೂತದೊಳಗಡೆ ಇಳಿಸ್ತಾನೆ. ಇನ್ ನೋಡು ನಿಂಗೆ ಏನಾದ್ರು ಮೇಲ್ ಬರ್ಬೇಕು ಅಂದ್ರೆ ನಮ್ಗೆ ಹೇಳು, ನಾನು ನಿನ್ನ ಮೇಲ್ಗಡೆಗೆ ಹೇಳ್ಕೊಂಡ್ಬಿಡ್ತೀನಿ ಅನ್ಬಿಟ್ಟು ಆ ಒಂದು ಪೈಪ್ ಒಳಗಡೆಗೆ ಇವನ್ನ ಕಳಿಸ್ತಾ ಇರ್ತಾನೆ. ಅವನು ಕೂಡ ಹುಡ್ಕೊಂಡು ಕೆಳಗಡೆ ಹೋಗ್ತಾನೆ ಇರ್ತಾರೆ. ಆಗ ಸಡನ್ ಆಗಿ ಅಲ್ಲಿಗೆ ಎಲ್ಲನೋರ್ ಬಂದ್ಬಿಡ್ತಾಳೆ. ಎಲ್ಲನೋರ್ ಬಂದಿದ ತಕ್ಷಣ ಇವ್ರಿಗೆ ಗಾಬರಿ ಆಗಿ ಹೋಗ್ಬಿಡುತ್ತೆ. ಅವ್ರ ಗಂಡನ ಕೂಡ ಇವಳನ್ನ ಮರ್ಸೋದಕ್ಕೆ ಏನೇನೋ ಹೇಳ್ತಾ ಇರ್ತಾನೆ. ಆದ್ರೆ ಇವಳಿಗೆ ಗೊತ್ತಾಗ್ಬಿಡುತ್ತೆ ಸ್ಟುವರ್ಟ್ ನ ಇವ್ರುಗಳು ಆ ಒಂದು ಪೈಪ್ ಒಳಗಡೆ ಇಳಿಸಿದ್ದಾರೆ ಅಂತ. ಇದರಿಂದ ಚೆನ್ನಾಗಿ ಬೈತಾ ಇರ್ತಾಳೆ, ಏನ್ ತಗೊಂಡು ಇಳಿಸ್ತೆ ಹಂಗೆ ಹಿಂಗೆ ಅಂತ. ಅದಕ್ಕೆ ಫೆಡ್ರಿಕ್ ಕೂಡ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ, ನಾನು ಹೋಗ್ತೀನಿ ಅನ್ಬಿಟ್ಟು ಅವನೇ ಹೋದ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ನೀನ್ ತಲೆ ಕೆಡ್ಸ್ಕೊಂಡ್ಬಿಡ, ಅವ್ನಿಗೇನಾರ ಆದ್ರೆ ಈ ಒಂದು ಹಗ್ಗ ಇದೆಲ್ಲ ಎಳೆನ ಅಂತ ನೋಡಿದ್ರೆ ಹಗ್ಗ ಕಟ್ಟಾಗಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ಒಳಗಡೆ ಸ್ಟುವರ್ಟ್ ನೋಡಿದ್ರೆ ಜಾರ್ಕೊಂಡ್ ಇನ್ನು ಕೆಳಗಡೆ ಹೋಗ್ತಾನೆ ಇರ್ತಾನೆ. ಇದರಿಂದ ಇವನ್ನ ಕಾಪಾಡ್ಬೇಕು ಅನ್ಬಿಟ್ಟು ಬೇರೆ ಹಗ್ಗ ಹುಡುಕ್ತಾ ಇರ್ತಾರೆ, ಸಿಗ್ತಾ ಇರೋದಿಲ್ಲ. ಇದನ್ನ ಮಾರ್ಗಲ್ಲ ನೋಡ್ತಾ ಇರ್ತಾಳೆ. ಇದರಿಂದ ಅವಳು ಒಳಗಡೆ ಬಂದ್ಬಿಟ್ಟು ಎಲ್ಲನವ್ರನ್ನ ಒಂದು ಮಣಿಸರನ್ನ ಕಿತ್ಕೊಂಡು ಆ ಒಂದು ಚೈನ್ ತಗೊಂಡು ಆ ಪೈ ತೂತೊಳಗಡೆ ಹೋಗ್ಬಿಟ್ಟು ನಮ್ಮ ಸ್ಟುವರ್ಟ್ ನ ಆಚೆ ಕರ್ಕೊಂಡ್ ಬರ್ತಾಳೆ. ಆಚೆ ಬಂದಿದ ತಕ್ಷಣ ಎಲ್ಲನವ್ರಿಗೆ ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ ಇವನ್ನ ನೋಡಿ. ಮತ್ತೆ ಸ್ಟುವರ್ಟ್ ಕೂಡ ಇವಳಿಗೆ ಥ್ಯಾಂಕ್ಸ್ ಹೇಳ್ತಾನೆ, ನನ್ನ ಒಂದು ಪ್ರಾಣನ ಕಾಪಾಡೋದಕ್ಕೆ ಥ್ಯಾಂಕ್ಸ್, ನೀನೊಬ್ಳು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ನೈಟ್ ಫೆಡ್ರಿಕ್ಗೆ ಅವಳ ವೈಫ್ ಬೈತಾ ಇರ್ತಾಳೆ, ಏಂತಕ್ ನೀನು ಅವನ್ನ ಒಂದು ತೂತೊಳಗಡೆ ಕಳಿಸ್ತೆ ಅಂತ. ಅದಕ್ಕೆ ಫೆಡ್ರಿಕ್ ಕೂಡ ನೀನ್ ಜಾಸ್ತಿ ಅವನ್ನ ಕೇರ್ ಮಾಡ್ತಿದ್ಯಾ, ಅವನ ಬಗ್ಗೆ ತುಂಬಾ ಟೆನ್ಷನ್ ತಗೋತಾ ಇದೆಯಾ, ತಗೊಂಡ್ಬಿಡ, ಅವ್ನಿಗೇನು ಆಗೋದಿಲ್ಲ ಅಂತ. ಅದಕ್ಕೆ ಇವಳು ಕೂಡ ನನ್ಗೆ ಅವ್ನ ಕಡ್ರೆ ತುಂಬಾ ಇಷ್ಟ, ಅವ್ನಿಗೇನಾರು ಆಗ್ಬಿಡುತ್ತೆ ಅಂತ ನಂಗೊಂದು ಭಯ ಅಷ್ಟೇ ಅಂತ ಹಾಗೆ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಈ ಒಂದು ಪಕ್ಷಿ ಕೇಳಿಸ್ಕೊತಾ ಇರುತ್ತೆ ಮಾರ್ಗಲ. ಹಾಗೆ ಮತ್ತೆ ಸ್ಟುವರ್ಟ್ ಹತ್ರ ಬಂದ್ಬಿಟ್ಟು ಹಾಗೆ ಒಂದು ಸಾರಿ ಮತ್ತೆ ಒಂದು ಗುಡ್ ಬೈ ನ ಹೇಳ್ಬಿಟ್ಟು ಆ ಒಂದು ಜಾಗದಿಂದ ಹೊರಟೆ ಹೋಗ್ಬಿಡ್ತಾಳೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಆ ಸ್ಟುವರ್ಟ್ಗೆ ಆ ಒಂದು ಪಿನ್ ಸಿಗುತ್ತೆ. ಮತ್ತೆ ಈ ಕಡೆ ಪ್ಲಂಬರ್ ನ ಕರೆಸಿ ಆ ಒಂದು ಪೈಪ್ ಬಿಚ್ಚಿಸಿದಾಗ ಇವ್ರುಗಳಿಗೆ ಆ ರಿಂಗು ಸಿಗೋದೇ ಇಲ್ಲ. ಇಷ್ಟು ಹುಡುಕಿದ್ರು ಕೂಡ ಈ ಸ್ಟುವರ್ಟ್ ಮತ್ತೆ ಇವ್ರುಗಳ ಹತ್ರ ಬಂದ್ಬಿಟ್ಟು ಮಾರ್ಗಲನ್ನು ಎಲ್ಲರೂ ನೋಡಿದ್ರ ಅಂದಾಗ ಅವರು ಕೂಡ ನೋಡಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅವಳು ನಮ್ಮ ಪಿನ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಅಂದಾಗ ನನಗೆ ಅನ್ಸುತ್ತೆ ಅವಳು ಒಂದು ರೆಕ್ಕೆ ಸರೋಗಿರ್ಬೋದು. ಅವಳು ತುಂಬಾ ಫ್ರೀ ಆಗಿರೋ ಅಕ್ಕಿ ಅಲ್ವಾ, ಅವಳಿಗೆ ಮನೇಲಿ ಇದ್ದು ಅಭ್ಯಾಸ ಇರೋದಿಲ್ಲ, ಅದಕ್ಕೆ ಅವಳು ಇಲ್ಲಿಂದ ಹೋಗಿರ್ಬೋದು ಅಂತ. ಇವನ್ಗೂ ಕೂಡ ಬೇಜಾರಾಗುತ್ತೆ, ನನ್ಗೊಂದು ಗುಡ್ ಬೈ ನೀವು ಹೇಳ್ದಲ್ಲ ಹೊಂಟೋಗ್ಬಿಟ್ಲಲ್ಲ ಇವಳು ಅಂದ್ಬಿಟ್ಟು. ಮತ್ತೆ ನೈಟ್ ಆಗ್ತಿದ್ದಂಗೆ ನಮ್ ಸ್ಟುವರ್ಟ್ ಮಾರ್ಗಲನ್ನ ಹುಡ್ಕೋಕೆ ಅಂತ ಹೋಗ್ತಾ ಇರ್ತಾನೆ. ಅದಕ್ಕೆ ಜಾರ್ಜ್ ಕೂಡ ಎಲ್ಲಿಗೆ ಹೋಗ್ತಿದೆ ಅಂತ ಕೇಳಿದಾಗ ನನಗೆ ಯಾಕೋ ಅನ್ನಿಸ್ತೈತೆ ಮಾರ್ಗಲನ್ನ ಫ್ಯಾಲ್ಕನ್ ಹದ್ದು ಎತ್ಕೊಂಡು ಹೋಗಿರ್ಬೋದು, ನಾನು ಅವಳ ಹುಡ್ಕೊಂಡ್ ಬರ್ತೀನಿ ಅಂತ. ಇವನು ಕೂಡ ಬೇಡ ನೀನ್ ಹೋಗ್ಬೇಡ ಅಂತಾನೆ ಇವ್ನು ಕೇಳ್ತಾನೆ ಇರೋದಿಲ್ಲ. ಇದರಿಂದ ಸರಿ ಬಿಡು ಆಯ್ತು ನಾನು ನಿನ್ ಜೊತೆ ಬರ್ತೀನಿ ಅಂದಾಗ ಇಲ್ಲ ನೀನ್ ನನ್ ಜೊತೆ ಬರಬಾರ್ದು, ನಾನು ಹೋದ್ಮೇಲೆ ಇಲ್ಲಿ ಮ್ಯಾನೇಜ್ ಮಾಡ್ಬೇಕಾಗಿರುತ್ತೆ ನೀನೆ, ಅಪ್ಪ ಅಮ್ಮಗೆ
ನಾನು ಇಲ್ಲೆಲ್ಲೋ ಇದೀನಿ ಅಂದ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಮ್ಯಾನೇಜ್ ಮಾಡಬೇಕು ಅಂತ. ಅದಕ್ಕೆ ಜಾರ್ಜ್ ಕೂಡ ಸರಿ ಆಯ್ತು ನಾನೇನೋ ಒಂದು ಮೇಂಟೈನ್ ಮಾಡ್ತೀನಿ, ಆದ್ರೆ ನೀನು ಒಬ್ಬನೇ ಹೋಗಂಗಿಲ್ಲ, ನೀನು ಯಾರನ್ನಾರು ಕರ್ಕೊಂಡು ಹೋಗ್ಬೇಕು ಅಂತ ಜಾರ್ಜ್ ಹೇಳ್ತಾನೆ. ಇದ್ರೆ ನೀನು ಸ್ನೋಬೆಲ್ ಹತ್ರ ಬರ್ತಾನೆ, ಕರ್ಕೊಂಡೋಗ ಅನ್ಬಿಟ್ಟು ಸ್ನೋಬೆಲ್ ಹತ್ರ ಬಂದ್ಬಿಟ್ಟು ಕರೀತಾನೆ. ಅದಕ್ಕೆ ಇವನು ಕೂಡ ಲೋ ಏನೋ ನಿಂದು ಮಧ್ಯರಾತ್ರಿ ಗೋಳು ಏನೋ ವಿಷಯ ಅಂದಾಗ, ನೋಡು ಮುಚ್ಚಿ ಮಾರ್ಗಲ್ ಇನ್ನು ಮನೆಗೆ ಬಂದಿಲ್ಲ ಅಂದಾಗ ಅಬ್ಬಾ ಒಳ್ಳೇದಾಯ್ತು, ಇನ್ಮೇಲೆ ಆದ್ರೆ ಈ ಮನೆಯವ್ರು ಸ್ವಲ್ಪ ನನ್ಗೆ ಜಾಸ್ತಿ ಊಟ ಹಾಕ್ತಾರೆ ಅಂತ ಖುಷಿ ಪಡ್ತಾ ಇರ್ತಾನೆ. ಅದಕ್ಕೆ ಸ್ಟುವರ್ಟ್ ಕೂಡ ಅದಕ್ಕೋಸ್ಕರ ನಾನು ಅವಳು ಹುಡ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೀನಿ, ದಯವಿಟ್ಟು ನೀನ್ ಸಹಾಯ ಮಾಡು ಅಂತ ಕೇಳಿದಾಗ ಅದಕ್ಕೆ ಇವನು ಕೂಡ ಲೋ ಮೂರಡಿ ಇಲ್ಲಿ ನೀನ್ ಯಾಕೆ ಅವಳ ಬಗ್ಗೆ ಅಷ್ಟೊಂದು ಚಿಂತೆ ಮಾಡ್ತೀಯಾ, ಅವಳು ಹೊಂಟೋದ್ಲು ಬಿಡು, ಅವಳ ಬದಲು ಬೇರೆಯವಳನ್ನ ಪಟಾಯಿಸ್ಕೊಳ್ಳೋ, ಎಷ್ಟು ಜನ ಇದಾರೋ ಈ ಭೂಮಿ ಮೇಲೆ ಯಾರೊಬ್ಬರನ್ನ ಪಟಾಯಿಸ್ಕೊಳ್ಳೋ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ನಾನು ಹೇಗಾದ್ರೂ ಮಾಡಿ ಅವಳು ಹುಡುಕ್ಬೇಕು, ನೀನ್ ಸಹಾಯ ಮಾಡು ಅಂತ ಕೇಳ್ಕೊತಾ ಇರ್ತಾನೆ. ಅದಕ್ಕೆ ಇವನು ಕೂಡ ಒಪ್ಕೋತಾ ಇರೋದಿಲ್ಲ, ನನ್ ಕೈಲೆಲ್ಲ ಅಲ್ಲಿವರೆಗೂ ಬರಕ್ಕಾಗೋದಿಲ್ಲ, ಸುಮ್ನೆ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಸ್ಟುವರ್ಟ್ ಹೇಳ್ತಾನೆ ನಾನು ಏನಾರ ಒಬ್ನೇ ಆಚೆ ಹೋದ್ರೆ ಜಾರ್ಜ್ ಹೇಳ್ಬಿಡ್ತಾನೆ ಅಪ್ಪ ಅಮ್ಮಂದಿರಿಗೆ ನೀನೇ ನನ್ನ ತಿಂದಾಕ್ಬಿಟ್ಟೆ ಅಂತ. ಇದನ್ ಕೇಳಿ ಸ್ನೋಬೆಲ್ಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಡುತ್ತೆ, ನಿಮ್ಗಳ ಜೊತೆ ಸೇರಿದ್ರೆ ಏನ್ ಬೇಕಾದ್ರು ಮಾಡಿಸ್ಕೊಡ್ತೀರಲ್ಲ ನನ್ನ ಕೈಲಿ ಅನ್ಬಿಟ್ಟು ಸರಿ ಆಯ್ತು ಬಾ ನಿಂಗೆ ಸಹಾಯ ಮಾಡ್ತೀನಿ, ಈ ವಿಷಯನಾರ ಗೊತ್ತಾದ್ರೆ ನಮ್ಮ ಅಪ್ಪ ಅಮ್ಮಂದಿರು ನನ್ನ ಮನೆಯಿಂದಾನೆ ಆಚೆ ಹಾಕ್ಬಿಡ್ತಾರೆ ಅನ್ಬಿಟ್ಟು ಸಹಾಯ ಮಾಡಕ್ಕೆ ಒಪ್ಕೋತಾನೆ. ಇಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಜಾರ್ಜ್ ನಾಷ್ಟ ಮಾಡಕ್ಕೆ ಅಂತ ಕೆಳಗಡೆ ಬರ್ತಾನೆ. ಆಗ ಇವ್ರುಗಳು ಕೂಡ ಸ್ಟುವರ್ಟ್ ಎಲ್ಲಿ ಅಂತ ಕೇಳಿದಾಗ ಅವನು ಬೇಗ ಸ್ಕೂಲ್ ಹೊಂಟೋದ ಅಂತ ಹೇಳ್ತಾರೆ. ಯಾಕೆ ಅಂದಾಗ ಇನ್ನು ಸ್ವಲ್ಪ ದಿನದಲ್ಲೇ ಸ್ಕೂಲಲ್ಲಿ ಒಂದು ಡ್ರಾಮಾ ಶೋ ನಡೀತೈತೆ, ಅದರಲ್ಲಿ ಅವನು ಕೂಡ ಭಾಗವಹಿಸ್ತಾ ಇದ್ದಾನೆ, ಅದಕ್ಕೋಸ್ಕರ ರಿಹರ್ಸಲ್ ಮಾಡೋದಕ್ಕೆ ಅನ್ಬಿಟ್ಟು ಬೇಗ ಹೊಂಟೋದಂತ. ಇವ್ರುಗಳು ಕೂಡ ನಮ್ಗೆ ಈ ವಿಷಯ ಹೇಳಿಲ್ಲ ಅಂದಾಗ ಅವ್ನು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ನಲ್ಲ ಈ ಮಾರ್ಗೋಲ ಬಗ್ಗೆ, ಇದರಿಂದ ಹೇಳಿಲ್ಲ, ಸರಿ ನಾನು ಹೋಗ್ತೀನಿ ಅನ್ಬಿಟ್ಟು ಇವನು ಕೂಡ ಹೊಂಟೋಗ್ಬಿಡ್ತಾನೆ ಅವ್ರಿಗೆ ಯಾಮರ್ಸ್ಬಿಟ್ಟು. ಈ ಕಡೆ ನಮ್ಗೆ ಇವ್ರುಗಳನ್ನ ತೋರಿಸ್ತಾರೆ. ನಮ್ ಸ್ನೋಬೆಲ್ ಒಳಗಡೆ ನನಗೆ ಉರಿತಿದ್ರೆ ಇಲ್ಲಿ ಮುಂದೆ ಹೊಗೆ ಬರ್ತೈತಲ್ಲಪ್ಪ, ನಾವು ಮೂರಡಿ ಬಾರ ಇಲ್ಲಿಂದ ಹೋಗ್ಬಿಡೋಣ, ಕಾರ ಬೇರೆ ಕೆಟ್ಟೋಯ್ತು, ಇನ್ ಹೆಂಗೋಯ್ತೀಯಾ, ಇನ್ ಕೈ ಮುಗಿದೀನಿ ಬಾರ ಹೊಂಟೋಗ್ಬಿಡೋಣ ಅಂದಾಗ ಇಲ್ಲ ನಾನು ಅವಳ ಹುಡ್ಕೋ ಗಂಟ ನಾನು ಎಲ್ಲೂ ಬರೋದಿಲ್ಲ, ನೀನ್ ನಂಗೆ ಸಪೋರ್ಟ್ ಮಾಡಬೇಕು, ಸುಮ್ಮನೆ ಬಾ ಅಂತ ಹೇಳ್ತಾ ಇರ್ತಾನೆ. ನಮ್ ಸ್ನೋಬೆಲ್ ಕೂಡ ನಿನ್ ಜೊತೆ ಸೇರಿ ಹಾಳಾಗೋಗ್ಬಿಟ್ಟೆ ಕಣ ನಾನು ಅನ್ಬಿಟ್ಟು ಅವನಿಂದನೇ ಹೋಗ್ತಾ ಇರ್ತಾನೆ. ಮತ್ತೆ ಜಾರ್ಜ್ ಸ್ಕೂಲ್ ನ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಿದ ತಕ್ಷಣ ಇವ್ರ ತಾಯಿ ಎಲ್ಲಿ ಸ್ಟುವರ್ಟ್ ಕಾಣಿಸ್ತಾ ಇಲ್ಲ ಅಂದಾಗ ಇಲ್ಲ ಅವನಿನ್ನು ರಿಹರ್ಸಲ್ ಮಾಡ್ತಾ ಇದ್ದಾನೆ, ಹಾಗೆ ಲೇಟ್ ಆಗ್ಬಿಡುತ್ತೆ ಅಂತೆ, ಮತ್ತೆ ಅವನು ವಿಲ್ನ ಮನೆಗೆ ಹೋಗಿ ಹಾಗೆ ಮಲ್ಕೊಂಡು ನಾಳೆ ಬೆಳಗ್ಗೆ ಬರ್ತಾನಂತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಹೋಗ್ಬಿಟ್ಟು ಶಿಸ್ತಾಗಿ ವಿಲ್ಗೆ ಕಾಲ್ ಮಾಡ್ಬಿಟ್ಟು ಮಚ್ಚ ನಮ್ಮ ಅಮ್ಮ ಏನಾರು ಫೋನ್ ಮಾಡಿದ್ರೆ ಸ್ಟುವರ್ಟ್ ನಿಮ್ಮ ಮನೇಲಿ ಇದ್ದೇನೆ ಅಂತ ಸುಳ್ಳು ಹೇಳ್ಬಿಡು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅವ್ರ ಅಮ್ಮನು ಕೂಡ ವಿಲ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಸ್ಟುವರ್ಟ್ ಇದ್ದಾನಪ್ಪ ಅವ್ನ ಕೈ ಕೊಡು ಅಂತ ಹೇಳಿದಾಗ ಇಲ್ಲ ಆಂಟಿ ಸ್ಟುವರ್ಟ್ ಬಾತ್ರೂಮ್ಗೆ ಹೋಗಿದ್ದಾನೆ, ಬಂದ್ಮೇಲೆ ಕಾಲ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಮತ್ತೆ ನಿಮ್ಮ ಅಮ್ಮನ ಕೈ ಫೋನ್ ಕೊಡು ಅಂದಾಗ ಇಲ್ಲ ಅವರು ಕೂಡ ಬೇರೆ ಒಂದು ಬಾತ್ರೂಮ್ಗೆ ಹೋಗಿದ್ದಾರೆ, ಅವರು ಕೂಡ ಬಂದ್ಮೇಲೆ ಫೋನ್ ಮಾಡಿಸ್ತೀನಿ ಅನ್ಬಿಟ್ಟು ಕಟ್ ಮಾಡ್ಬಿಡ್ತಾನೆ. ಅದಕ್ಕೆ ಜಾರ್ಜ್ ಕೂಡ ಸರಿ ಥ್ಯಾಂಕ್ಸ್ ಮಚ್ಚಿ ಹೆಲ್ಪ್ ಮಾಡಿದ್ದಕ್ಕೆ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಈ ಕಡೆ ನಮ್ಗೆ ಇವರಿಬ್ರನ್ನ ತೋರಿಸ್ತಾರೆ. ನಮ್ ಸ್ನೋಬೆಲ್ ಕೂಡ ಲೋ ಮೂರಡಿ ಇಲ್ಲಿ ಅವಾಗಿಂದ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ತಾ ಇದೆಯಾ, ಏನಾದ್ರು ಕೊಡ್ಸೋ ನನ್ಗೆ ಹೊಟ್ಟೆ ಹಸಿದೈತೆ, ಅದಲ್ದಲ್ಲೇ ನಂಗೆ ಸುಸು ಬೇರೆ ಅರ್ಜೆಂಟ್ ಆಗ್ತೈತೆ ಅಂದಾಗ ಎಷ್ಟೊಂದು ಜಾಗ ಇದೆಯಲ್ಲ ಎಲ್ಲಾರು ಒಂದ್ ಕಡೆ ಉಯ್ಯು ಅಂದಾಗ ಲೋ ನೋಡೋ ನಾನು ಸಾಗಿರಬೇಕು, ನನಗೆ ಎಲ್ಲಂದ್ರಲ್ಲೂ ಇದು ಅಭ್ಯಾಸ ಇಲ್ಲ, ನಂಗೆ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಇರ್ತಾನೆ. ಅದಕ್ಕೆ ಸ್ಟುವರ್ಟು ನೀನ್ ಸುಸುಗಿಂತ ಮೇನ್ ಇಂಪಾರ್ಟೆಂಟ್ ಈಗ ಅವಳನ್ನ ಹೇಗಾದ್ರೆ ಮಾಡಿ ಹುಡುಕ್ಬೇಕು ಅಂತ. ಆ ಫ್ಯಾಲ್ಕನ್ ಅನ್ನೋ ಹದ್ದು ಬಗ್ಗೆ ಯಾರಿಗ್ ಗೊತ್ತಿರುತ್ತೆ ಅಂತ ಇವ್ನು ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಸ್ನೋಬೆಲ್ ಕೂಡ ಈ ತರ ಕಳ್ಳರುಗಳು ಎಲ್ಲಿರ್ತಾರೆ ಅಂತ ಇನ್ನೊಬ್ಬ ಕಳ್ಳಂಗೆ ಗೊತ್ತಿರುತ್ತೆ, ಯಾವನಿದಾನೆ ಅಂತ ದೊಡ್ಡ ಕಳ್ಳ ಯಾರನ್ನ ಮೀಟ್ ಆಗೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಎಂಟ್ರಿ ಆಗುತ್ತೆ ನೋಡಿ ನಮ್ಮ ಮಾಂಟಿದು. ಮಾಂಟಿ ಯಾವ್ದೋ ಒಂದು ರೆಸ್ಟೋರೆಂಟ್ ಊಟ ಕದ್ಬಿಟ್ಟಿರ್ತಾನೆ, ಆಚೆಗೆ ಹಾಕ್ಬಿಟ್ಟು ಬೈತಾ ಇರ್ತಾರೆ. ಇವನು ಕೂಡ ನನಗೆ ಊಟ ಕೊಟ್ಟಿಲ್ಲ ಅಲ್ಲ ನೀವುಗಳು, ಮುಂದಿನ ಜನ್ಮದಲ್ಲಿ ಪಲ್ಯ ಕೊಟ್ರಿ ನೀವೆಲ್ಲ ಅಂತ ಶಾಪ ಹಾಕೊಂಡು ಬೈತಾ ಇರ್ತಾನೆ. ನಮ್ ಸ್ನೋಬೆಲ್ ಕೂಡ ಇವನ್ನ ನೋಡ್ಬಿಟ್ಟು ಲೋ ಮುಚ್ಚ ಏನೋ ಮಾಡ್ತಿದ್ಯಾ ಅಲ್ಲಿ ಅಂತ ಕೇಳಿದಾಗ ಅದಕ್ಕೆ ಮಾಂಟಿ ಕೂಡ ನೀನ್ ಓದ್ಸಲ ಇಟ್ಟಲ್ಲ ಬಗ್ನಿ ಕೂಟ ಅದಕ್ಕಿನ್ನು ಸುಧಾರಿಸ್ಕತ ಇದೀನಿ ಅಂತ ಹೇಳ್ತಾ ಇರ್ತಾನೆ. ನಮ್ ಸ್ನೋಬೆಲ್ ಕೂಡ ಸರಿ ಆಯ್ತು ಬಾಯ್ಲಿ ನಿಂಗೇನೋ ಒಂದು ಕೇಳ್ಬೇಕು ಅನ್ಬಿಟ್ಟು ಈ ಫ್ಯಾಲ್ಕನ್ ಎಲ್ಲಿರ್ತಾನೆ ಅಂತ ಕೇಳ್ತಾನೆ. ನೀವ್ಯಾಕ್ರೋ ಆ ತಿಕ್ಲ ಹತ್ರ ಹೋಗ್ತಾ ಇದ್ದೀರಾ, ಅವ್ನ್ ಮೊದ್ಲೇ ಸರಿ ಇಲ್ಲ, ಒಳ್ಳೆ ಹುಚ್ಚಾಡ್ದಂಗ್ ಆಡ್ತಾ ಇರ್ತಾನೆ ಯಾವಾಗ್ಲೂ. ಅದಕ್ಕೆ ಇವ್ರುಗಳು ಕೂಡ ಇಲ್ಲ ನಮ್ ಫ್ರೆಂಡ್ ಅವ್ನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದೇನೆ, ಕಾಪಾಡ ಕರ್ಕೊಂಬರಕ್ ಹೋಗ್ತಾ ಇದೀವಿ ಅಂತ. ಅದಕ್ಕೆ ಮಾಂಟಿನು ಕೂಡ ನೋಡ್ರು ನಾನು ಹೇಳದ್ ಮಾತನ್ನ ಕೇಳ್ರಿ, ಸುಮ್ನೆ ಇಲ್ಲಿಂದ ವಾಪಸ್ ಹೊಂಟೋಗ್ಬಿಡಿ, ಇಲ್ಲ ಅಂದ್ರೆ ನಿಮ್ ಸಮಾಧಿ ನೀವೇ ತೊಡ್ಕೋತಾ ಇದ್ದೀರಾ, ಅವ್ನ್ ಮೊದ್ಲೇ ಸರಿ ಇಲ್ಲ, ನಿಮ್ಗಳನ್ನ ನೋಡ್ಬಿಟ್ರೆ ಏನಿಲ್ಲ ನಿಮ್ ಬೋಟಿನ ಒಳ್ಳೆ ಗೋಟಿ ತರ ತಿನ್ಬಿಡ್ತಾನೆ, ಸುಮ್ನೆ ನಾನು ಹೇಳೋ ಮಾತು ಕೇಳಿ ಇಲ್ಲಿಂದ ಹೊರಟೋಗ್ಬಿಡಿ ಅಂತ. ನಮ್ ಸ್ನೋಬೆಲ್ಗೆ ಇದನ್ನ ಕೇಳಿ ತುಂಬಾ ಹೆದರಿಕೆ ಆಗ್ಬಿಟ್ಟು ಮೊರಡಿ ಇಲ್ಲಿ ಅವ್ನು ಹೇಳಿದ್ ಕೇಳಿಸ್ಕೊಂಡ, ಬಗ್ಗಿದ್ರೆ ಬೇಕಾದ್ರೆ ಕಷ್ಟದಲ್ಲಿ ಊಟ ತಿನ್ಕೊಂಬೋದಕ್ಕೋದು ಬಾರ ಇಲ್ಲಿಂದ ಹೋಗ್ಬಿಡೋಣ ಅಂತ ಹೇಳ್ತಾ ಇರ್ತಾನೆ. ಅದೇ ನಮ್ ಸ್ಟುವರ್ಟ್ ನಾನು ಅವಳ ಕರ್ಕೊಂಡು ಹೋಗ್ತೇನೆ, ನಾನು ಎಲ್ಗೂ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯ್ತು ಆ ಫ್ಯಾಲ್ಕನ್ ಎಲ್ಲಿ ಸಿಗ್ತಾನೆ ಹೇಳು ಅಂತ ಆ ಮಾಂಟಿಗೆ ಕೇಳ್ತಾರೆ. ಅದಕ್ಕೆ ಇವನು ಕೂಡ ನಿಮ್ ಮನೆ ಬರ ಏನಾರ ಮಾಡ್ಕೊಂಡ್ರಿ ಹೊಗೆ ಹಾಕಿಸ್ಕೊಳ್ರಿ ಅನ್ಬಿಟ್ಟು ನೋಡು ಇಲ್ಲೇ ಸ್ವಲ್ಪ ದೂರ ಹೋಗೋ ಒಂದು ಪಾರ್ಕ್ ಸಿಗುತ್ತೆ ನಿನ್ಗೆ, ಆ ಪಾರ್ಕ್ ಹಿಂದ ಕಡೆನೆ ಪಿಶ್ಕಿನ್ ಅನ್ನೋ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಅದ್ರ ಟಾಪ್ ಫ್ಲೋರ್ ಅಲ್ಲೇ ಅವನು ಇರೋದು ಅಂತ. ಸರಿ ಆಯ್ತು ಥ್ಯಾಂಕ್ಸ್ ಅನ್ಬಿಟ್ಟು ಇವರು ಕೂಡ ಬರ್ತಾರೆ ಅವನ್ ಬಿಲ್ಡಿಂಗ್ ಹತ್ರ. ಇಲ್ಲಿಂದ ಸಿಮ್ ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಇವ್ರುಗಳು ಆ ಬಿಲ್ಡಿಂಗ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಜಾರ್ಜ್ ಒಂದ್ಸಲಿ ಕಾಲ್ ಮಾಡೋಣ ಅನ್ಬಿಟ್ಟು ಕಾಲ್ ಮಾಡ್ತಾರೆ. ಜಾರ್ಜ್ ಕೂಡ ಕಾಲ್ ಎತ್ಬಿಟ್ಟು ಏನು ಎಲ್ಲಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಸ್ಟುವರ್ಟ್ ಕೂಡ ನಾನು ಪಿಶ್ಕಿನ್ ಅನ್ನೋ ಒಂದು ಬಿಲ್ಡಿಂಗ್ ಹತ್ರ ಇದ್ದೀನಿ, ನಾನು ಅವಳನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ, ನೀನೆಲ್ಲ ಅಲ್ಲೆಲ್ಲ ಕ್ಲೀನ್ ಆಗಿ ನೋಡ್ಕೋತಿದ್ಯಾ ಅಂದಾಗ ಹೌದು ನಾನು ನೋಡ್ಕೋತಾ ಇದ್ದೀನಿ, ನೀನು ಆದಷ್ಟು ಬೇಗ ವಾಪಸ್ ಬಾ ಅಂತ ಮಾತಾಡ್ತಿರ್ಬೇಕಾದ್ರೆ ಅವ್ರ ಅಮ್ಮ ಬಂದ್ಬಿಡ್ತಾರೆ. ಇವ್ನು ಸಡನ್ ಫೋನ್ ಇಟ್ಬಿಡ್ತಾನೆ. ಮತ್ತೆ ಅವ್ರ ಅಮ್ಮನ ಕೂಡ ಯಾರು ಸ್ಟುವರ್ಟ್ನ ಕಾಲ್ ಮಾಡಿದ್ದು ಅಂದಾಗ ಹೌದು ಸ್ಟುವರ್ಟೇ ಫೋನ್ ಮಾಡಿದ್ದು, ನಾನು ಇವಾಗ ತಾನೇ ಅವನ್ನ ವಿಲ್ ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇರ್ತಾನೆ. ಆಗ ಅವ್ರ ಮನೆ ಡೋರ್ ಬಿಲ್ ಆಗುತ್ತೆ. ನೋಡಿದ್ರೆ ಯಾರು ಬಂದಿದ್ದಾರಪ್ಪ ಅಂದ್ರೆ ವಿಲ್ ಇವ್ರ ಮನೆಗೆ ಬಂದ್ಬಿಟ್ಟಿರ್ತಾನೆ. ಈ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಒಂದು ಕ್ಯಾಲ್ಕುಲೇಟರ್ ತಗೊಳ್ಳೋದಕ್ಕೆ ಆಕ್ಟಿಂಗ್ ಮಾಡ್ತಾನೆ. ಇವ್ನ ಫ್ರೆಂಡ್ ಆಗ ಈಗ ಮಾಡಿ ಮ್ಯಾನೇಜ್ ಮಾಡು
ಅಂದ್ಬಿಟ್ಟು ಹೇಳ್ಬಿಡ್ತಾನೆ. ಅದಕ್ಕೆ ಅವನು ಕೂಡ ಹೌದು ಆಂಟಿ ಸ್ಟುವರ್ಟ್ ನಮ್ಮನೇಲಿ ಇದ್ದಾನೆ, ನಾನು ಕ್ಯಾಲಿಕಟರ್ ಹುಡ್ಕೊಂಡು ಬಂದೆ ಇಲ್ಲಿಗೆ, ಸರಿ ಆಯ್ತು ಸಿಕ್ಕು ನಾವ್ ಇಲ್ಲಿಂದ ಹೋಗ್ತೀವಿ, ರಿಹರ್ಸಲ್ ಇನ್ನು ಬಾಕಿ ಇದೆ ಅನ್ಬಿಟ್ಟು ಇವರಿಬ್ರು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇವ್ರುಗಳು ಆ ಬಿಲ್ಡಿಂಗ್ ಹತ್ರ ಬಂದು ನಿಂತ್ಕೋತಾರೆ. ಸ್ನೋಬೆಲ್ ನೋಡ್ದೆ ತುಂಬಾ ಹೈಟ್ ಅಲ್ಲಿ ಇರುತ್ತಲ್ಲ, ಸ್ನೋಬೆಲ್ ಕೂಡ ನೀನು ಸ್ಪೈಡರ್ ಮ್ಯಾನ್ ಏನೋ ಅಷ್ಟು ದೂರ ಹೋಗೋಕೆ ಹೆಂಗ್ ಹೋಗ್ತೀಯ ಅಂದಾಗ ಹೀರೋ ನಾನು ಯೋಚನೆ ಮಾಡ್ತಿದ್ದೀನಿ ಅಂತ ಹಾಗೆ ಸೈಡ್ ಅಲ್ಲಿ ನೋಡ್ತಾನೆ. ನೈಟ್ರೋಜನ್ ಇಂದ ತುಂಬಿರುವಂತ ಬಲೂನ್ ಕಾಣಿಸುತ್ತೆ. ಇದರಿಂದ ಸ್ಟುವರ್ಟ್ಗೆ ಒಂದು ಐಡಿಯಾ ಬರುತ್ತೆ. ಆ ಒಂದು ಬಲೂನ್ ತಗೊಂಡ್ ಬಂದ್ಬಿಟ್ಟು ಒಂದು ಲೋಟಕ್ಕೆ ಕಟ್ಬಿಟ್ಟು ಹಾಗೆ ಗಾಳಿಲಿ ಹೇರ್ ಬಲೂನ್ ತರ ಮಾಡ್ಕೋತಾನೆ. ಸ್ನೋಬೆಲ್ ಕೂಡ ಸೊ ಹುಷಾರಾಗಿ ಹೋಗಿ ಹುಷಾರಾಗಿ ಬಾರೋ, ನಿಂಗೇನಾರ ಆಯ್ತು ಅಂದ್ರೆ ನಮ್ಮನೇಲಿಲ್ಲ ನನ್ನ ಬೀದಿ ಬಿಕಾರಿ ಮಾಡ್ಬಿಡ್ತಾರೆ, ಹುಷಾರಾಗಿ ಬಂದ್ಬಿಟ್ಟು ಹೇಳಿ ಕಳಿಸ್ತಾ ಇರ್ತಾನೆ. ಇವನು ಕೂಡ ಸರಿ ಆಯ್ತು ಬರ್ತೀನಿ ಅನ್ಬಿಟ್ಟು ಹಾಗೆ ಆ ಬಲೂನ್ ಇಂದ ಸೀದಾ ಒಂದು ಬಿಲ್ಡಿಂಗ್ ಟಾಪ್ ಫ್ಲೋರ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಇವನು ಒಂದು ಬಾಣ ತಂದಿರ್ತಾನೆ ಚಿಕ್ಕದು, ಅದನ್ನ ಇಟ್ಕೊಂಡು ಈ ಫ್ಯಾಲ್ಕನ್ ಕಥೆನ ಮುಗಿಸ್ಬೇಕು ಅನ್ಬಿಟ್ಟು ಒಳಗಡೆ ಬರ್ತಾನೆ. ಬಂದ್ಬಿಟ್ಟು ಮಾರ್ಗೋಲನ್ನ ಹುಡುಕ್ತಾ ಇರ್ತಾನೆ, ಎಲ್ಲಿದ್ಯಾ ನೀನು ಅಂತ. ಆಗ ಅಲ್ಲಿಗೆ ಫ್ಯಾಲ್ಕನ್ ಬರ್ತಾನೆ. ಬಂದ್ಬಿಟ್ಟು ಏನಿಲ್ಲ ಏನು ಹುಡುಕ್ತಾ ಇದೀಯ ಅಂದಾಗ ಇಲ್ಲಿ ಮಾರ್ಗೋಲ ನಿಜ ಹೇಳು ಇಲ್ಲಾಂದ್ರೆ ನೀನ ಮುಗಿಸ್ಬಿಟ್ಟಿದೀನಿ ಅಂದಾಗ ಅವಳ ಹತ್ರ ಕೇಳ್ಕೊಗುರು ಹಿಂದೆ ನಿಂತಿದ್ದಾಳೆ ಅಂತ ಹೇಳ್ತಾನೆ. ಅಲ್ಲಿಗೆ ಮಾರ್ಗೋಲನ್ ಕೂಡ ಬರ್ತಾಳೆ. ಮಾರ್ಗೋಲನ್ನ ನೋಡ್ಬಿಟ್ಟು ಸ್ಟುವರ್ಟ್ ಓಡೋಗು ಇಲ್ಲಿಂದ ಹಾರೋಗು ಅಂತ ಇರ್ಬೇಕಾದ್ರೆ ಎಲ್ಲಿಗೆ ಹಾರೋಗ್ತಾಳೆ. ಅವಳು ನಾನು ಇಬ್ರು ಕೂಡ ಎಲ್ಲ ಒಂದೇ, ಇದೇನು ಅರ್ಥ ಆಗ್ತಾ ಇರೋದಿಲ್ಲ, ಏನ್ ಹೇಳ್ತಿದ್ಯಾ ಅಂದಾಗ ಲೋ ನೀನೊಬ್ಬ ದಡ್ಡ ಕಣೋ, ನಿನ್ನ ಫೂಲ್ ಮಾಡಿದಾಳೆ ಅವಳು, ಈ ಮನೇಲಿರೋ ಒಂದು ರಿಂಗ್ ನ ಕದಿಯೋಕೋಸ್ಕರ ನಾನು ಅವಳು ಅಲ್ಲಿಗೆ ಕಳಿಸಿದ್ದು ಅಂತ, ನಾವಿಬ್ರು ಪಾರ್ಟ್ನರ್ಸ್ ಅಂತ. ಇವನು ನೋಡ್ತಾನೆ ಇವ್ರ ಅಮ್ಮನ ರಿಂಗ್ ನ ಕತ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಇದರಿಂದ ಬೇಜಾರಾಗ್ತಾ ಇರುತ್ತೆ. ಮತ್ತೆ ಮಾರ್ಗೋಲ್ ಹತ್ರ ನೀನ್ ಯಾಕೆ ಆ ರೀತಿ ಮಾಡಿದೆ ಅಂದಾಗ ಇವಳು ಕೂಡ ಸಾರಿ ಕೇಳ್ತಾ ಇರ್ತಾಳೆ, ನಾನೇನ್ ಬೇಕು ಅಂತ ಮಾಡಿಲ್ಲ ಅಂತ. ಮತ್ತೆ ಮಾರ್ಗೋಲ್ ಹೇಳ್ತಾಳೆ ನೀನ್ ನನ್ನ ಒಬ್ಬ ಪಿಶು ಫ್ರೆಂಡ್ ಅಂದಾಗ ಅದಕ್ಕೆ ಫ್ಯಾಲ್ಕನ್ ಕೂಡ ನನ್ನ ರೀತಿ ಯಾವತ್ತೂ ಆಗೋಗ್ ಬಿಡೋದಿಲ್ಲ ಅನ್ಬಿಟ್ಟು ನಮ್ ಸ್ಟುವರ್ಟ್ ನ ಹಿಡ್ಕೊಂಡು ನಾನು ಇವಾಗ್ಲೇ ನೋಡೋ ಒಂದ್ ಕತೆನ ಮುಗಿಸ್ತೀನಿ ಅನ್ಬಿಟ್ಟು ಆಚೆ ಕರ್ಕೊಂಡು ಹೋಗ್ತಾನೆ. ಆಚೆ ಕರ್ಕೊಂಡು ಹೋಗ್ಬಿಟ್ಟು ಫುಲ್ ಹೈಟ್ ಇಂದ ನೆಲಗಡಿಗೆ ಎತ್ತಾಕ್ಬಿಡ್ತಾನೆ. ಮಾರ್ಗೋಲು ನಮ್ ಸ್ಟುವರ್ಟ್ ನ ಕಾಪಾಡೋಕೆ ಅಂತ ಹೋದಾಗ ಫ್ಯಾಲ್ಕನ್ ಅವಳನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಈ ಕಡೆ ನಮ್ ಸ್ಟುವರ್ಟ್ ಫುಲ್ ಮೇಲಿಂದ ಕೆಳಗಡೆ ಬೀಳ್ತಾ ಇರ್ತಾನೆ. ನೋಡಿದ್ರೆ ಅವ್ನಿಗೇನು ಹೆಚ್ಚು ಕಮ್ಮಿ ಆಗ್ದಂಗೆ ಒಂದು ಕಸದ ಗಾಡಿ ಒಳಗಡೆ ಬಿದ್ದೋಗ್ಬಿಡ್ತಾನೆ. ಮತ್ತೆ ಈ ಕಡೆ ಫ್ಯಾಲ್ಕನ್ ಅವಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಒಂದು ಬಕೆಟ್ ಒಳಗಡೆ ಕೂಡಾತಾನೆ. ಇಲ್ಲಿ ಇದ್ರೆ ಸ್ವಲ್ಪ ದಿನ ಕೊಬ್ಬು ಕರಗುತ್ತೆ ನಿನ್ಗೆ ಅನ್ಬಿಟ್ಟು ಲಾಕ್ ಮಾಡಿ ಹೊಂಟೋಗ್ಬಿಡ್ತಾನೆ. ಇವಳಿಗೆ ಬೇಜಾರಾಗ್ತಾ ಇರುತ್ತೆ, ಸ್ಟುವರ್ಟ್ಗೆ ಮೋಸ ಮಾಡ್ಬಿಟ್ನಲ್ಲ ಹಿಂಗಾಗೋಯ್ತಲ್ಲ ಅನ್ಬಿಟ್ಟು. ಈ ಕಡೆ ಸ್ನೋಬೆಲ್ಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಇವ್ನು ನೋಡಿದ್ರೆ 3 ಅಡಿ ಇದ್ದಾನೆ, ಅವ್ನು ನೋಡಿದ್ರೆ ಅಷ್ಟೊಪ್ಪ ಇದ್ದಾನೆ, ಇವ್ನು ಹೆಂಗ ಅವ್ನ ಜೊತೆ ಫೈಟ್ ಮಾಡ್ತಾನೆ, ಏನಾರು ಹೆಚ್ಚು ಕಮ್ಮಿ ಆಗಿರ್ಬೋದ ಅನ್ಬಿಟ್ಟು ಹೇಗಾದ್ರೂ ಮಾಡಿ ನೋಡೋಣ ಅನ್ಬಿಟ್ಟು ಇವನು ಕೂಡ ಮೇಲ್ಗಡೆ ಬರ್ತಾನೆ. ಮೇಲ್ಗಡೆ ಬಂದ್ಬಿಟ್ಟು ಇವನ್ನ ಹುಡುಕ್ತಾ ಇರ್ತಾನೆ, ಸ್ಟುವರ್ಟ್ ಎಲ್ಲಿದ್ಯಾ ನೀನು ಅಂತ. ಆಗ ಇವನ್ಗೆ ಈ ಮಾರ್ಗೋಲ್ ಅದು ವಾಯ್ಸ್ ಕೇಳಿಸುತ್ತೆ, ಸ್ನೋಬೆಲ್ ಇಲ್ಲಿದ್ಯಾ ನನ್ನ ಕಾಪಾಡು ಅಂತ. ಅದಕ್ಕೆ ಇವನು ಕೂಡ ನೀನಾ ಎಲ್ಲಿದ್ಯಾ ನನ್ ಕಾಣಿಸ್ತಿಲ್ಲ ಅಂದಾಗ ನಾನು ಇಲ್ಲೇ ಒಂದು ಪೇಂಟ್ ಡಬ್ಬದೊಳಗಡೆ ಇದೀನಿ ನೋಡು ಅಂತ ಹೇಳ್ತಾನೆ. ಅದಕ್ಕೆ ಇವಳು ಕೂಡ ಸ್ಟುವರ್ಟ್ ಕೂಡ ಅಲ್ಲೇ ಇದ್ದಾನೆ ಅಂತ ಕೇಳಿದಾಗ ಇಲ್ಲ ಸ್ಟುವರ್ಟ್ ನ ಈ ಫ್ಯಾಲ್ಕನ್ ಸಾಯಿಸ್ಬಿಟ್ಟ ಅಂತ ಹೇಳ್ಬಿಡ್ತಾಳೆ. ಇದರಿಂದ ಇವನು ಬೇಜಾರಾಗಿ ಹೋಗ್ಬಿಡುತ್ತೆ, ನನ್ ಮಚ್ಚನ್ನೇ ಸಾಯಿಸ್ಬಿಟ್ನ ಅವನು, ಎಲ್ಲಿದ್ದಾನೆ ಅವನು ಅಂತ ಕೇಳ್ತಿರ್ಬೇಕಾದ್ರೆ ಸದ್ಯಕ್ಕೆ ಈ ಡೋರ್ ನ ಓಪನ್ ಮಾಡು ನಾನು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಈ ಕಡೆ ನಾವು ಸ್ಟುವರ್ಟ್ ನ ನೋಡ್ತೀವಿ. ಸ್ಟುವರ್ಟ್ ಯಾವ್ದೋ ಒಂದು ಕಸ ಟನ್ಕೇರ್ ಅಲ್ಲಿ ಇರ್ತಾನೆ. ಅದ್ ನೋಡಿದ್ರೆ ಆ ಒಂದು ಕಸನ ಯಾವ್ದೋ ಒಂದ್ ಕಡೆ ಬೀಸಾಕೋದಕ್ಕೆ ಅನ್ಬಿಟ್ಟು ಬೋಟ್ ಅಲ್ಲಿ ತಗೊಂಡ್ ಹೋಗ್ತಾ ಇರುತ್ತೆ. ಇವ್ನ್ ಬಡ್ಕೋತಾ ಇರ್ತಾನೆ, ನನ್ನ ಕಾಪಾಡಿ ನನ್ ಮನೆ ಕರ್ಕೊಂಡೋಗಿ ಅಂತ. ಇವ್ನ್ ಮಾತು ಕೇಳೋರೆ ಯಾರು ಇರೋದಿಲ್ಲ ಅಲ್ಲಿ. ಈ ಕಡೆ ಎಲ್ಲನವರು ವಿಲ್ ನ ಮನೆಗೆ ಬಂದಿರ್ತಾಳೆ, ಸ್ಟುವರ್ಟ್ ಮತ್ತೆ ಜಾರ್ಜ್ ನ ಕರ್ಕೊಂಡು ಹೋಗೋಣ ಅಂತ. ಬಂದ್ಬಿಟ್ಟು ಸ್ಟುವರ್ಟ್ ಮತ್ತೆ ಜಾರ್ಜ್ ಇದೆ ಇಬ್ರು ಇದಾರೆ ಅಂದಾಗ ಇಲ್ಲ ಜಾರ್ಜ್ ಮಾತ್ರ ಇರೋದು ಸ್ಟುವರ್ಟ್ ಇಲ್ಲ ಅಂತ ಹೇಳ್ತಾಳೆ. ಇದು ಇವರಿಬ್ರು ನೋಡ್ಬಿಟ್ಟು ಗೊತ್ತಾಗ ಹೋಗ್ಬಿಡುತ್ತೆ, ಇನ್ಮೇಲೆ ಏನು ಸುಳ್ಳು ಹೇಳಿದ್ರು ಯೂಸ್ ಆಗಲ್ಲ ಇನ್ಮೇಲೆ ಅನ್ಬಿಟ್ಟು. ಮತ್ತೆ ಈ ಕಡೆ ನಮ್ ಸ್ಟುವರ್ಟ್ ನ ತೋರಿಸ್ತಾರೆ. ಸ್ಟುವರ್ಟ್ ಬೇಜಾರಾಗಿ ಓದ್ಕೊಂಡಿರ್ತಾನೆ. ಹೌದು ನಮ್ ತಾಯಿ ಹೇಳ್ತೀನಿ ನಿಜ, ನಾನು ನೋಡೋಕೆ ಇಷ್ಟು ಚಿಕ್ಕಾಗಿದ್ದೀನಿ, ಏನಾಗುತ್ತೆ ನನ್ನ ಕೈಲಿ, ನಾನ್ ಸುಮ್ನೆ ನನ್ ಕಾಲ ಮೇಲೆ ನಾನೇ ಕೊಡ್ಲಿ ಹಾಕೊಂಬಿಟ್ಟೆ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಾಗ ಮಾರ್ಗಲದು ಪಿನ್ ಬೀಳುತ್ತೆ ಕೆಳಗಡೆ. ಅದನ್ನ ಎತ್ಕೊಂಡ್ಬಿಟ್ಟು ಇವ್ನಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ, ಅವಳು ಬೇರೆ ನನಗೆ ಮೋಸ ಮಾಡಿರ್ತಾಳಲ್ಲ, ಇದರಿಂದ ಆ ಒಂದು ಪಿನ್ನ ಎತ್ತಿ ಎಸ್ಬಿಡ್ತಾನೆ. ಅದಾದ್ಮೇಲೆ ಇವ್ನಿಗೆ ಯಾಕೋ ಮತ್ತೆ ಫೀಲ್ ಆಗ್ಬಿಡುತ್ತೆ, ಪಿನ್ನ ಮತ್ತೆ ತಗೊಂಬಾರ್ದ ಅನ್ಬಿಟ್ಟು ಆ ಪಿನ್ ಬಿಸಾಕಿದ್ನೆಲ್ಲ ಜಾಗಕ್ಕೆ ಹೋಗಿ ನೋಡ್ತಾನೆ. ಆಗ ಆ ಪಿನ್ನ ಎತ್ಕೋತಿರ್ಬೇಕಾದ್ರೆ ನೋಡ್ತಾನೆ ಮುಂದೆ ಇವನ್ನ ಒಂದು ಪ್ಲೇನ್ ನಿಂತಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಜಾರ್ಜ್ ಮತ್ತೆ ಸ್ಟುವರ್ಟ್ ಇಬ್ರು ಸೇರ್ಕೊಂಡು ಒಂದು ಪ್ಲೇನ್ ನ ರೆಡಿ ಮಾಡಿದ್ರಲ್ಲ, ಅದನ್ನ ಜಾರ್ಜ್ ತಗೊಂಡೋಗಿ ಕಸೋ ಬುಟ್ಟಿಗೆ ಹಾಕಿದ್ನಲ್ಲ, ಅದು ಇಲ್ಲೇ ಇರುತ್ತೆ. ಇದರಿಂದ ತುಂಬಾ ಖುಷಿಯಾಗಿ ಹೋಗ್ಬಿಡ್ತಾನೆ. ಈ ಕಡೆ ಜಾರ್ಜ್ ನ ಕುಣ್ಸ್ಕೊಂಡ್ ಬೈತಾ ಇರ್ತಾನೆ, ಎಲ್ಲೋದ ಸ್ಟುವರ್ಟ್ ಹೇಳು ಇಲ್ಲಾಂದ್ರೆ ಸರಿ ಇರೋದಿಲ್ಲ ಅಂತ. ಅದಕ್ಕೆ ಇವನು ಕೂಡ ಅವ್ನಿಗೇನು ಆಗ್ಬಾರ್ದು ಅಂದ್ಬಿಟ್ಟು ಅವನು ಪಿಶ್ಕಿನ್ ಅನ್ನೋ ಒಂದು ಬಿಲ್ಡಿಂಗ್ ಅಲ್ಲಿ ಇದ್ದಾನೆ ಅಂತ ಹೇಳ್ಬಿಡ್ತಾನೆ. ಇವ್ರುಗಳು ಕೂಡ ಅದೇ ಒಂದು ಬಿಲ್ಡಿಂಗ್ ಹತ್ರ ಹೋಗೋಕೆ ಶುರು ಮಾಡ್ತಾರೆ. ಈ ಕಡೆ ಸ್ಟುವರ್ಟ್ ಕೆಲವು ವಸ್ತುಗಳನ್ನೆಲ್ಲ ತಗೊಂಡ್ಬಿಟ್ಟು ಆ ಒಂದು ಪ್ಲೇನ್ ನ ಮತ್ತೆ ರೆಡಿ ಮಾಡ್ತಾ ಇರ್ತಾನೆ. ಹಾಗೆ ಆ ಪ್ಲೇನ್ ನ ಸೂಪರ್ ಆಗಿ ರೆಡಿ ಮಾಡ್ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹಾರ್ಕೊಂಡ್ ಬಂದ್ಬಿಡ್ತಾನೆ. ಶಿಸ್ತಾಗಿ ಹಾರ್ಕೊಂಡು ಈ ಒಂದು ಟೌನ್ ಒಳಗಡೆ ಬರ್ತಾನೆ. ಇವ್ರುಗಳು ಕೂಡ ಕಾರಲ್ಲಿ ಅದೇ ಒಂದು ಬಿಲ್ಡಿಂಗ್ ಹತ್ರ ಹೋಗ್ತಾ ಇರುತ್ತೆ. ಇವ್ರಿಗೆ ಭಯ ಆಗ್ತಾ ಇರುತ್ತೆ ಅವ್ನಿಗೆ ಏನಾರ ಆಗ್ಬಿಡುತ್ತೆ ಅಂತ. ಈ ಪಿಶ್ಕಿನ್ ಬಿಲ್ಡಿಂಗ್ ಅಲ್ಲಿ ನಮ್ ಸ್ನೋಬೆಲ್ ಎಗರಾಡ್ತಾ ಇರ್ತಾನೆ. ಆ ಹದ್ದೇನ ನನ್ನ ಕೈ ಸಿಕ್ಬಿಟ್ರೆ ಅಡ್ಡಾಟ ಉದ್ದ ಕುಯ್ದಾಕ್ಬಿಡ್ತೀನಿ ಅವ್ನ ರೆಕ್ಕೆ ಪುಕ್ಕನೆಲ್ಲ ಕಿತ್ತಾಕ್ಬಿಟ್ಟು ಅವ್ನೇನಿಲ್ಲ ನೆಲಸಮಾಧಿ ಮಾಡ್ತೀನಿ ಅಂತ ಅವಳನ್ನ ಆಚೆ ಕರೀತಾನೆ. ಅವಳು ಕೂಡ ಆಚೆ ಬಂದಿದ ತಕ್ಷಣ ಫ್ಯಾಲ್ಕನ್ ಇಲ್ಲಿಗೆ ಬಂದ ಅಂತ ಹೇಳ್ತಾಳೆ. ಅದಕ್ಕೆ ಇವನು ಕೂಡ ಅಣ್ಣ ನೀನ್ ಖಾಲಿ ಬೀಳ್ತೀನಿ, ನನಗೇನು ಮಾಡಬೇಡ, ಬೇಕಾದ್ರೆ ಈ ಪಕ್ಷಿ ಇದ್ದಾಳೆ ಇವಳನ್ನ ತಿನ್ಕೊಂಡ್ಬಿಡು ಅಂತ ಒಂದು ಬಕೆಟ್ ಒಳಗಡೆ ಹೋಗಿ ಹೊಚ್ಚಿಕೊಂಡ್ ಕೂತ್ಕೊಂಡ್ಬಿಡ್ತಾನೆ ಇವನೇ. ಆ ಫ್ಯಾಲ್ಕನ್ ಕೂಡ ಬಂದ್ಬಿಟ್ಟು ಆಹಾ ಏನಮ್ಮ ಒಳ್ಳೆ ಫ್ರೆಂಡ್ ಮಾಡ್ಕೊಂಡಿದ್ಯಾ, ಇನ್ ಪ್ರಾಣ ಕೊಡೋಕ್ಕೂ ರೆಡಿ ಆಗಿದಾರ ಇವರು, ಆದ್ರೆ ನನ್ಗಿದೆಲ್ಲ ಇಷ್ಟ ಆಗಲ್ಲ, ಬೇರೆಲ್ಲ ನನ್ನ ಮನೆಗೆ ಬಂದ್ರೆ ನನ್ಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಆ ಒಂದು ಬಕೆಟ್ ನ ಎತ್ತಿ ಓದ್ಬಿಡ್ತಾನೆ. ಓದ್ಬಿಟ್ಟು ಆ ಒಂದು ಬಕೆಟ್ ಉಳ್ಕೊಂಡು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಈ ಒಂದು ಬಿಲ್ಡಿಂಗ್ ತುದಿಗೆ ಬಂದು ನಿಂತ್ಕೊಳ್ಳುತ್ತೆ. ಈ ಫ್ಯಾಲ್ಕನ್ ಕೂಡ ಬಂದ್ಬಿಟ್ಟು ಆ ಒಂದು ಬಕೆಟ್ ನ ಉಣ್ಸೋಣ ಅಂತ ನೋಡ್ತಿರ್ಬೇಕಾದ್ರೆ ಮಾರ್ಗೋಲು ಅಲ್ಲಿಗೆ ಬಂದ್ಬಿಟ್ಟು ನೀನೇನಾದ್ರೂ ಅವ್ನಿಗೆ
ಮಾಡಿದ್ರೆ ನಿನ್ನ ಉಂಗ್ರನ ಕೆಳಗಡೆ ತಲ್ಲಿ ಹೊಡೆದಾಕ್ಬಿಡ್ತೀನಿ ಅಂತ. ಅದಕ್ಕೆ ಇವನು ಕೂಡ ಆ ಉಂಗ್ರನೇನ ಮುಟ್ಟಿದ್ರೆ ನೀನು ಸರಿ ಹೋಗೋದಿಲ್ಲ ಅಂತ ಹೆದರಿಸ್ತಾ ಇರ್ತಾನೆ. ಸರಿ ಆಯ್ತು ನೋಡ್ಕೊಳ್ಳೋಣ ಅನ್ಬಿಟ್ಟು ಇವನು ಅಲ್ಲಿಂದ ಹಾರು ಹೊಂಟೋಗ್ಬಿಡ್ತಾಳೆ ಇವಳು. ಇವನು ಕೂಡ ಇವನ್ನ ಆಮೇಲೆ ನೋಡ್ಕೊಳ್ಳೋಣ ಅನ್ಬಿಟ್ಟು ಮಾರ್ಗಲ್ನ ಹಿಂದೆ ಬರ್ತಾನೆ. ಈ ಫ್ಯಾಲ್ಕನ್ ಅವಳ ಹಿಂದೆ ಅಟ್ಟಾಡ್ಸ್ಕೊಂಡು ಹೋಗ್ತಾ ಹೋಗ್ತಾ ಇನ್ನೇನು ಅವಳನ್ನ ಕ್ಯಾಚ್ ಮಾಡ್ಕೊಬೇಕು ಅನ್ನೋ ಅಷ್ಟಲ್ಲಿ ಅಲ್ಲಿಗೆ ಸೂಪರ್ ಆಗಿ ಸ್ಟುವರ್ಟ್ ಬಂದ್ಬಿಟ್ಟು ಅವಳನ್ನ ಪ್ಲೇನ್ ಇಂದ ಕ್ಯಾಚ್ ಮಾಡ್ಕೊಂಡು ಹೊಂಟೋಗ್ಬಿಡ್ತಾನೆ. ಮಾರ್ಗಲ್ ಆಗಿ ಸ್ಟುವರ್ಟ್ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ, ಇವನು ಬದುಕಿ ಇರೋದನ್ನ ನೋಡಿ. ಈ ಕಡೆ ಸ್ನೋಬೆಲ್ ಆ ಒಂದು ಬಕೆಟ್ ಇಂದ ಆಚೆ ಬರಕ್ಕೆ ಅಂತ ನೋಡ್ತಾ ಇರ್ತಾನೆ. ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಕೆಳಗಡೆ ಬಿದ್ದು ಒಂದ್ ಜಾಗದಲ್ಲಿ ಲಾಕ್ ಆಗ್ತಾನೆ. ಆಚೆ ಬಂದು ನೋಡ್ತಾನೆ ಸ್ಟುವರ್ಟ್ ಇನ್ನು ಬದುಕಿರ್ತಾನೆ. ಯಾವ್ದೋ ಒಂದ್ ಕಡೆಗೆ ಇವನು ಪ್ಲೇನ್ ಎತ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಹಿಂದೆ ಈ ಫ್ಯಾಲ್ಕನ್ ಬಂದ್ಬಿಟ್ಟು ಆ ಬಕೆಟ್ ನ ಮತ್ತೆ ಉಂಡಿಸ್ಬಿಡ್ತಾನೆ ಅಲ್ಲಿಂದ. ಇದರಿಂದ ಇವ್ನು ಶಿಸ್ತಾಗಿ ಕೆಳಗಡೆ ಬಿದ್ದೋಗ್ತಾನೆ. ಕೆಳಗಡೆ ಬಿದ್ದು ಶಿಸ್ತಾಗಿ ರೋಡಿಗೆ ಬರ್ತಾನೆ. ಅದೇ ಟೈಮ್ಗೆ ಕಾರಿಂದ ಜಾರ್ಜ್ ಫ್ಯಾಮಿಲಿ ಎಲ್ಲ ಬರ್ತಾ ಇರುತ್ತೆ. ಮತ್ತೆ ಜಾರ್ಜ್ಗೆ ಅವನೇ ಒಂದು ಹೆಲಿಕಾಪ್ಟರ್ ಕಾಣುತ್ತೆ. ಇದರಿಂದ ಅದೇ ಜಾಗದಲ್ಲಿ ಗಾಡಿನ ನಿಲ್ಲಿಸ್ತಾರೆ. ನೋಡಿದ್ರೆ ಸ್ಟುವರ್ಟ್ ಆ ಒಂದು ಹದ್ದಿನ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲ ಕಡೆ ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ. ಇದರಿಂದ ಇವ್ರುಗಳು ಕೂಡ ಆ ಒಂದು ಫ್ಲೈಟ್ ನ ಫಾಲೋ ಮಾಡ್ಕೊಂಡು ಅದರಿಂದನೇ ಹೋಗ್ತಾರೆ. ನಮ್ ಸ್ನೋಬೆಲ್ ಕೂಡ ಮಮ್ಮಿ ಡ್ಯಾಡಿ ನಾನು ಎಲ್ಲಿದ್ದೀನಿ ನನ್ನ ಕರ್ಕೊಂಡು ಹೋಗಿರಿಂದಾಗ ಅವ್ರು ಇವ್ರನ್ನ ಗಮನಿಸೋದೇ ಇಲ್ಲ. ಸುಮ್ಮನೆ ಅವ್ನ ಪಾಡಿಗೆ ಅವ್ರು ಗಾಡಿ ಎತ್ಕೊಂಡು ಹೊಂಟೋಗ್ಬಿಡ್ತಾರೆ. ಈ ಕಡೆ ಸ್ಟುವರ್ಟ್ ಆ ಒಂದು ಹೆಲಿಕಾಪ್ಟರ್ ನ ತಗೊಂಡು ಪಾರ್ಕ್ ಒಳಗಡೆ ಬಂದ್ಬಿಡ್ತಾನೆ. ಆ ಒಂದು ಫ್ಯಾಲ್ಕನ್ ಹದ್ದು ಕೂಡ ಬಿಡ್ತಾನೆ ಇರೋದಿಲ್ಲ. ಇವರಿಂದ ಅಟ್ಟಾಡ್ಸ್ಕೊಂಡ್ ಬರ್ತಾನೆ ಇರುತ್ತೆ. ಇವ್ರನ್ನ ಫಾಲೋ ಮಾಡ್ಕೊಂಡು ಜಾರ್ಜ್ನ ಫ್ಯಾಮಿಲಿ ಕೂಡ ಬರ್ತಾ ಇರುತ್ತೆ. ಅವರು ಕೂಡ ಬಂದ್ಬಿಟ್ಟು ಮೇಲ್ಗಡೆ ನೋಡ್ತಾರೆ. ಆ ಹದ್ದು ಇವ್ರುಗಳನ್ನ ಹಿಡಿಯೋಕೆ ಟ್ರೈ ಮಾಡ್ತಾ ಇರುತ್ತೆ. ಮತ್ತೆ ಈ ಫ್ಯಾಲ್ಕನ್ ಹದ್ದು ಸ್ಟುವರ್ಟ್ ಹೆಲಿಕಾಪ್ಟರ್ ನ ರೆಕ್ಕೆನ ಕಿತ್ತಾಕ್ಬಿಡುತ್ತೆ. ಇದರಿಂದ ಇವರು ಡೈರೆಕ್ಟ್ ಕೆಳಗಡೆ ಬೀಳ್ತಾ ಇರ್ಬೇಕಾದ್ರೆ ಸ್ಟುವರ್ಟ್ ಹಾಗೂ ಈಗ ಮಾಡಿ ಮತ್ತೆ ಅದನ್ನ ಹಾರೋ ರೀತಿ ಮಾಡ್ತಾನೆ. ಇದನ್ನ ನೋಡ್ಬಿಟ್ಟು ಫ್ಯಾಲ್ಕನ್ ಇನ್ನೂ ಕೋಪ ಬಂದ್ಬಿಟ್ಟು ಈ ಒಂದು ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದ್ಬಿಡೋಣ ಅಂತ ಬರ್ತಾ ಇರುತ್ತೆ. ಇದನ್ನ ನೋಡಿದ ಸ್ಟುವರ್ಟ್ ನಿನ್ ಕತೆ ಮುಗಿಸ್ಬೇಕು, ಜಾಸ್ತಿ ಮಾತಾಡ್ತಿದ್ದೆ ನೀನು ಅನ್ಬಿಟ್ಟು ಮಾರ್ಗಲ್ವನ ಆ ಫ್ಲೈಟ್ ಇಂದ ಆಚೆ ಕಳಿಸ್ಬಿಟ್ಟು ಇವನು ಆ ಫ್ಯಾಲ್ಕನ್ಗೆ ಡಿಕ್ಕಿ ಹೊಡಿಕೆ ಇವನು ಫಾಸ್ಟ್ ಆಗಿ ಹೋಗ್ತಾ ಇರ್ತಾನೆ. ಅವನು ಫಾಸ್ಟ್ ಆಗಿ ಬರ್ತಾ ಇರ್ತಾನೆ, ಇವನು ಫಾಸ್ಟ್ ಆಗಿ ಹೋಗ್ತಾ ಇರ್ತಾನೆ. ಆದ್ರೆ ಕೊನೆ ಟೈಮಲ್ಲಿ ಸ್ಟುವರ್ಟ್ ಅವ್ರ ಅಮ್ಮನ ರಿಂಗಿಂದ ಒಂದು ದೊಡ್ಡ ಬೆಳಕು ಬರೋ ರೀತಿ ಮಾಡ್ಬಿಟ್ಟು ಒಂದು ಪ್ಯಾರಾಶೂಟ್ ತರ ಮಾಡ್ಕೊಂಡು ಆ ಒಂದು ಫ್ಲೈಟ್ ಇಂದ ಜಂಪ್ ಆಗ್ಬಿಡ್ತಾನೆ. ಈ ಹೆಲಿಕಾಪ್ಟರ್ ಹೋಗಿ ಶಿಸ್ತಾಗಿ ಆ ಫ್ಯಾಲ್ಕನ್ಗೆ ಡಿಕ್ಕಿ ಹೊಡೆದಿರೋದ್ರಿಂದ ಆ ಹೆಲಿಕಾಪ್ಟರ್ ಪುಡಿ ಆಗಿ ಹೋಗ್ಬಿಡುತ್ತೆ. ಅದರಲ್ಲಿರೋ ಅರ್ಧ ಪೀಸ್ ಬಂದ್ಬಿಟ್ಟು ಈ ಒಂದು ಪ್ಯಾರಾಶೂಟ್ ನ ಕಿತ್ತಾಕ್ಬಿಡುತ್ತೆ. ಇದರಿಂದ ಇವನು ಪೂರ್ತಿ ಕೆಳಗಡೆ ಬೀಳಕ್ಕಿಂತ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಮಾರ್ಗೆಲ್ಲ ಬಂದ್ಬಿಟ್ಟು ಇವನ್ನ ಕಾಪಾಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಆ ಫ್ಯಾಲ್ಕನ್ ಅಂತೂ ಎಲ್ಲಿಗೆ ಬಂದ್ಬಿಡುತ್ತೆ ಅಂದ್ರೆ ಮಾಂಟಿ ಊಟ ಹುಡುಕ್ತಾ ಇರ್ತಾನೆ. ಅದೇ ಜಾಗಕ್ಕೆ ಬಂದ್ಬಿಡುತ್ತೆ. ಇವತ್ತು ಒಳ್ಳೆ ಮಾಂಸದ ಊಟ ಆಯ್ತು, ನನ್ನ ಫ್ರೆಂಡ್ಸ್ ಗಳು ಕರ್ಕೊಂಡ್ ಬರ್ತೀನಿ ಅಂತ ಇವನು ಹೊಂಟೋಗ್ಬಿಡ್ತಾನೆ. ಮತ್ತೆ ಇವರಿಬ್ರು ಸೇಫ್ ಆಗಿ ಕೆಳಗಡೆ ಬರ್ತಾರೆ. ಇವರಿಬ್ರು ಬಂದಿದ ತಕ್ಷಣ ಇವರಿಬ್ರು ಖುಷಿ ಆಗ್ತಾ ಇರುತ್ತೆ. ನಮ್ ಸ್ಟುವರ್ಟ್ ಅವ್ರ ತಾಯಿಗೆ ಸಾರಿ ಕೇಳ್ತಾ ಇರ್ತಾನೆ. ನಾನು ಹೇಳ್ದೆ ಕೇಳ್ದೆ ಮನೆ ಆಚೆ ಹೊಂಟೋಗ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ. ಅದಕ್ಕೆ ಅವ್ರ ತಾಯಿನೂ ಕೂಡ ಪರವಾಗಿಲ್ಲ ಬಿಡು, ನೀನ್ ಸೇಫ್ ಆಗಿದ್ಯಲ್ಲ, ನಂಗೆ ಅಷ್ಟೇ ಸಾಕು ಅಂತ. ಮತ್ತೆ ಮಾರ್ಗೆಲ್ ಇವಳಿಗೆ ಆ ಒಂದು ರಿಂಗ್ ನ ಕೊಡ್ತಾಳೆ. ತಗೊಳ್ಳಿ ಆಂಟಿ, ನಾನು ಇದನ್ನ ಕತ್ಕೊಂಡು ಹೋಗ್ಬಿಟ್ಟಿದ್ದೆ, ನಿಮ್ಗೆ ವಾಪಸ್ ಮಾಡ್ತಾ ಇದ್ದೀನಿ ಅಂತ. ಇದನ್ನ ನೋಡಿ ಅವ್ರಿಗೂ ಕೂಡ ಏನ್ ಬೇಜಾರಾಗೋದಿಲ್ಲ. ನೀನ್ ಮತ್ತೆ ವಾಪಸ್ ಬಂದು ತಂದ್ಕೊಟ್ಟಲ್ಲ ಬಿಡು, ಅದೇ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಅವ್ರಿಬ್ರು ಹಾಗೆ ಹೋಗ್ಲುತ್ತಾ ಮಾತಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ನಮ್ ಸ್ನೋಬೆಲ್ ಬರ್ತಾನೆ. ಬಂದಿದ ತಕ್ಷಣ ಫೆಡ್ರಿಕೋ ಕೂಡ ನೋಡು ಸ್ನೋಬೆಲ್ ಇವರಿಬ್ರು ತುಂಬಾ ಧೈರ್ಯವಂತರು, ಆ ಒಂದು ಈಗಲ್ ಜೊತೆಗೆ ಹೊಡೆದಾಡಿ ಗೆದ್ರು ಅಂತ ಹೇಳ್ಬಿಟ್ಟು ಹಾಗೆ ಅವರೆಲ್ಲರೂ ಕೂಡ ಮನೆಗೆ ಹೋಗ್ತಾ ಇರ್ತಾರೆ. ನಮ್ ಸ್ನೋಬೆಲ್ ಗುರಿತಾ ಇರುತ್ತೆ, ಈ ಒಂದು ಪ್ಲಾನ್ ಅಲ್ಲಿ ನಾನು ಕೂಡ ಸಪೋರ್ಟ್ ಮಾಡಿದ್ದೀನಿ, ಇವ್ರು ನಂಗೆ ಒಂದು ಥ್ಯಾಂಕ್ಸ್ ಹೇಳೋದ್ ಬೇಡವಾ, ನಾನು ಅಷ್ಟೊಂದು ಕೇರ್ಲೆಸ್ ಆಗ್ಬಿಟ್ಟು ಇವ್ರಿಗೆ ನಾನು ಇವ್ರ ಮನೆಗೆ ಹೋಗೋದಿಲ್ಲ ಅಂತ ಕೂತಿರ್ತಾನೆ. ಅವಾಗ ಎಲ್ಲನವರು ಸ್ನೋಬೆಲ್ಗೆ ನಾನು ನಿನ್ಗೋಸ್ಕರ ಅಂತ ಮೀನ್ ಮಾಡಿದೀನಿ, ಬಾ ಮನೆಗೆ ತಿನ್ನು ಅಂತ ಕರೀತಾಳೆ. ಅದಕ್ಕೆ ಇವನು ಕೂಡ ಮೀನು ಅಂದ್ರೆ ನಂಗೆ ಪ್ರಾಣ, ಆಯ್ತು ನಾನು ಬರ್ತೀನಿ ಮನೆಗೆ ಅನ್ಬಿಟ್ಟು ಶಿಸ್ತಾಗಿ ಇವನು ಕೂಡ ಅವ್ರ ಜೊತೆಗೆ ಹೋಗ್ತಾನೆ. ಮತ್ತೆ ಇಲ್ಲಿಂದ ಸೀನು ಸ್ಟುವರ್ಟ್ ಮತ್ತೆ ಮಾರ್ಗೆಲ್ ಹೀಗೆ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಸ್ಟುವರ್ಟ್ ಕೂಡ ಇನ್ನು ದಕ್ಷಿಣ ಸೈಡ್ಗೆ ಹೋಗ್ಬೇಕು ಅಂತ ಇದೆಯಲ್ಲ, ಅದಕ್ಕೆ ಇವಳು ಕೂಡ ನಾನು ಅಲ್ಲಿ ಹೋಗ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು, ಆದ್ರೆ ಈ ಫ್ಯಾಲ್ಕನ್ ನಾನು ಹಿಡ್ಕೊಂಡಿದ್ದ, ಆದ್ರೆ ನಾನು ಇವಾಗ ಫ್ರೀ ಆಗಿದ್ದೀನಿ, ನಾನೀಗ ದಕ್ಷಿಣ ಸೈಡ್ಗೆ ಹೋಗ್ತೀನಿ ಅಂತ. ಮತ್ತೆ ಮಾರ್ಗೆಲ್ ದಕ್ಷಿಣ ಸೈಡ್ಗೆ ಕಳಿಸ್ಕೊಡೋಕೆ ಅನ್ಬಿಟ್ಟು ಈ ಫ್ಯಾಮಿಲಿ ಎಲ್ಲ ಹುಡುಕೆ ಆಗಿರ್ತಾರೆ. ಅವಳು ಕೂಡ ಹೋಗೋ ಟೈಮಲ್ಲಿ ನಿಮ್ ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿದೆ, ನಿಮ್ ಫ್ಯಾಮಿಲಿ ಕಂಡ್ರೆ ನಂಗೆ ತುಂಬಾ ಇಷ್ಟ ಆಯ್ತು, ನಾನು ದಕ್ಷಿಣ ಸೈಡ್ ಹೋದ್ಮೇಲೆ ಯಾವತ್ತಾರ ಒಂದ್ ದಿವಸ ನಿಮ್ಮನ್ನ ಬಂದು ಮತ್ತೆ ನಾನು ಮೀಟ್ ಮಾಡ್ತೀನಿ, ಮತ್ತೆ ಸ್ಟುವರ್ಟ್ ನಿನ್ನ ತುಂಬಾ ಮಿಸ್ ಮಾಡ್ಕೋತೀನಿ, ನಾನು ನೀನೊಬ್ಬ ನನಗೆ ಒಳ್ಳೆ ಫ್ರೆಂಡ್ ಆಗಿದ್ದೆ, ಥ್ಯಾಂಕ್ಸ್ ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ, ನನ್ನ ಕಾಪಾಡಿದ್ದಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸ್ಟುವರ್ಟ್ ಕೂಡ ನೋಡು ಇನ್ಮೇಲೆ ನೀನು ಯಾರಿಗೂ ಎದುರ್ಕೊಬೇಕಾಗಿಲ್ಲ, ನಿನ್ ಪಾಡಿ ನಿನ್ ಜೀವನ ಮಾಡು, ಪ್ರಪಂಚ ತುಂಬಾ ದೊಡ್ಡದಾಗಿದೆ, ನೀನ್ ಎಲ್ಲಿಗೆ ಬೇಕಾದ್ರೂ ಅಲ್ಲಿಗೆ ಹೋಗು ಅಂತ ಹಾಗೆ ಅವಳನ್ನ ಕಳಿಸ್ಕೊಡ್ತಾನೆ. ಅವಳು ಕೂಡ ಹೋಗೋ ಟೈಮಲ್ಲಿ ಇವರೆಲ್ಲರಿಗೂ ಕೂಡ ಗುಡ್ ಬೈನ ಹೇಳ್ಬಿಟ್ಟು ದಕ್ಷಿಣ ಸೈಡ್ಗೆ ಹೊಂಟೋಗ್ಬಿಡ್ತಾಳೆ. ಸ್ಟುವರ್ಟ್ಗೂ ಎಲ್ಲ ಒಂದ್ ಕಡೆ ನಂಬಿಕೆ ಇರುತ್ತೆ ಅವಳು ಮತ್ತೆ ವಾಪಸ್ ಬಂದೇ ಬರ್ತಾಳೆ ಅಂತ. ಮತ್ತೆ ಮಾರ್ತಾ ಅಂತ ಒಂದು ಪಾಪು ಇತ್ತಲ್ಲ, ಆ ಪಾಪುನು ಕೂಡ ಆ ಒಂದು ಹಕ್ಕಿಗೆ ಗುಡ್ ಬೈ ಹೇಳುತ್ತೆ. ಇವ್ರು ಇದರಿಂದ ಖುಷಿ ಆಗ್ತಾರೆ, ಯಾಕೆಂದ್ರೆ ಇವಳು ಮಾತಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿರ್ತಾಳಲ್ಲ, ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ಸ್ನೋಬೆಲ್ಗೆ ತಲೆನೂ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇವರಿಬ್ರೇ ಮೊದ್ಲೇ ನಂಗೆ ತಲೆ ತಿಂತಿದ್ರು, ಇವಾಗ ನೀನ್ ಬೇರೆ ಸೇರ್ಕೊಂಡ ಇನ್ನೂ ಜಾಸ್ತಿ ತಲೆ ತಿನ್ನೋಕೆ ಅನ್ಬಿಟ್ಟು ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಸೊ ಹೇಗಿತ್ತು ಮೂವಿ, ನಿಮ್ಗೆ ಇಷ್ಟ ಆಯ್ತಾ? ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಹಾಗೆ ಇನ್ನೊಂದು ವಿಷಯ, ಇದ್ರದ್ದು ಪಾರ್ಟ್ 3 ಬೇರೆ ಇದೆ, ಬಟ್ ಆದ್ರೆ ಇದು ಲೈವ್ ಆಕ್ಷನ್ ಮೂವಿ ಅಲ್ಲ, ಅದೊಂದು ಆನಿಮೇಟೆಡ್ ಮೂವಿ. ನಿಮ್ಗೆ ಏನಾದ್ರು ಪಾರ್ಟ್ 3 ನೋಡ್ಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೇಗಿತ್ತು ಮೂವಿ, ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಷ್ಟೇ, ನಿಮ್ಗೆ ಈ ಮೂವಿಲಿ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಅಂತ ನಿಮ್ಗೆ ತಿಳಿಸಿ. ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.